ಜರ್ನಿಗ ಅಭ್ಯಾಸ ಆಗ್ಬಿಟ್ಟತ್ತೀಗ. Sir, we are in live. ರವಿರಾಜ್ ಸರ್, ನಾವೀಗ ಲೈವ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ಶುರು ಮಾಡೋದಾ? ಮಾಡಿ ಸರ್. ಎಲ್ರಿಗೂ ಶುಭ ಸಂಜೆ. ನಮ್ಮೆಲ್ಲ ಸಾಹಿತ್ಯ ಮಿತ್ರರಿಗೆ ನಮ್ಮ ಗುಂಡೂರಾವ್ ದೇಸಾಯಿ ಅವರ ನೇತೃತ್ವದಲ್ಲಿ ಅಕ್ಷರ ಸಾಹಿತ್ಯ ವೇದಿಕೆ ಒಂದು ಮಾರ್ಗವನ್ನು ಕಂಡುಕೊಳ್ತಾ ಇದ್ದೇವೆ. 30 ದಿನಗಳ ಸರಣಿ ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸುಗರೇಶ್ ಅವರನ್ನ ಸ್ಮರಿಸುತ್ತಾ, ಮುಖ್ಯವಾಗಿ ಮತ್ತೆ ವಿಶೇಷ ಅತಿಥಿಯಾಗಿ ನಮ್ಮ ಹಿರಿಯರು ಮತ್ತು ನಮ್ಮ ಮಕ್ಕಳ ಸಾಹಿತ್ಯದಲ್ಲಿ ಪ್ರಮುಖರಾದಂತ ತಮ್ಮಣ್ಣ ಬೀಗಾರ್ ಅವರು ನಮ್ಮ ಜೊತೆ ಆಗಿರೋದು ನಮಗೆಲ್ಲ ತುಂಬಾ ಖುಷಿ ವಿಚಾರ. ಇವತ್ತು ನಾನು ಸುದೈವ ಅನ್ಕೊಂಡಿದ್ದೀನಿ. ನಮ್ಗೆಲ್ಲರೂ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ಶಿಕ್ಷಕ ಮಿತ್ರರಲ್ಲೇ ಇದ್ದೀವಿ. ಸೊ ಹಾಗಾಗಿ ಇದು ನನಗಂತೂ ಖುಷಿ ವಿಚಾರ. ಮೊದಲನೇದಾಗಿ ನಾನು ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ನಮ್ಮ ಗುಂಡೂರಾವ್ ಸರ್ ಅವರಿಗೆ ಸ್ಮರಿಸ್ತಾ ಅವರಿಗೆ ನಮನವನ್ನು ಸಲ್ಲಿಸ್ತೇನೆ. ಇವತ್ತು ಉಪನ್ಯಾಸ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಸಾಕಷ್ಟು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಆಗಿರ್ತಕ್ಕಂಥ ಖ್ಯಾತ ಮಕ್ಕಳ ಸಾಹಿತಿಗಳು, ಮುಖ್ಯವಾಗಿ ಮಕ್ಕಳ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಶಿಕ್ಷಕ ಮಿತ್ರರು ಹಾಗೂ ನಮ್ಮ ಪಕ್ಕದ ಊರಿನವರು, ಮುಖ್ಯವಾಗಿ ನಮ್ಮ ಸಾಗರದ ಪಕ್ಕದ ಊರಿನಲ್ಲೇ ಸೇವೆ ಸಲ್ಲಿಸಿರ್ತಕ್ಕಂಥ ಸಿದ್ದಾಪುರದ ಕಾರ್ಯಕ್ರಮವನ್ನು ಮಾಡ್ತಾರೆ, ಖುಷಿ ವಿಚಾರ. ಅವರಿಗೆ ನನಗೆ ಹೃದಯಪೂರ್ವಕವಾಗಿ ಅಕ್ಷರ ವೇದಿಕೆಯಿಂದ ಮತ್ತು ನಮ್ಮೆಲ್ಲ ಸಾಹಿತ್ಯ ಒಡನಾಡಿಗಳ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ ನಮ್ಮ ಇನ್ನೊಬ್ಬ ಶಿಕ್ಷಕ ಮಿತ್ರರು, ನಮ್ಮ ರಾಯಚೂರಿನ ಒಡನಾಡಿಗಳು, ನಮ್ಮ ಇತ್ತೀಚೆಗೆ ತುಂಬಾ ಸಕ್ರಿಯರಾಗಿ ಮಕ್ಕಳ ಸಾಹಿತ್ಯವನ್ನ ಆಸ್ವಾದಿಸ್ತಾ ಜೀವಿಸ್ತಾ ಇರ್ತಕ್ಕಂಥ ಒಬ್ಬ ಸ್ನೇಹಿತ ಮಿತ್ರರು, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ನಮ್ಮ ಇನ್ನೊಬ್ಬ ಶಿಕ್ಷಕ ಮಿತ್ರರು, ಕ್ರಿಯಾಶೀಲರು, ತಮ್ಮದೇ ಆದ ಒಂದು ಹೊಸ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ಸೋಮು ಕುದ್ರೆಹಾಳವರು, ತಮ್ಮ ಪುಟ್ಟ ಶಾಲೆಯಲ್ಲಿ ದೊಡ್ಡ ಮಟ್ಟದ ಕ್ರಿಯಾಶೀಲತೆಯನ್ನು ಮೆರೆದಿರ್ತಕ್ಕಂಥ ಸೋಮು ಕುದ್ರೆಹಾಳ ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಇದೀಗ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಔಪಚಾರಿಕವಾಗಿ ನಮ್ಮ ತಮ್ಮಣ್ಣ ಬೀಗಾರ್ ಅವರು, ಮಕ್ಕಳ ಸಾಹಿತಿಗಳು, ಮಕ್ಕಳ ಶ್ರೇಯೋಭಿಲಾಷಿಗಳು, ಅವರು ಮೊದಲನೇದಾಗಿ ಉಪನ್ಯಾಸವನ್ನು ಹಂಚಿಕೊಳ್ಳಲಿದ್ದಾರೆ. ನಾವೆಲ್ಲರೂ ಆಲಿಸೋಣ. ನಮಸ್ಕಾರ. ಸರ್ ಬೀಗಾರ್ ಸರ್, ಕೇಳ್ತಾ ಇದೆಯಲ್ಲ ಸರ್? ಹಾ ಸರ್. ಹಲೋ, ಕೇಳ್ತಾ ಇದೆಯಲ್ಲ? ಎಲ್ರಿಗೂ ನಮಸ್ಕಾರ. ಅಕ್ಷರ ಸಾಹಿತ್ಯ ಸಂಭ್ರಮ, ಅಕ್ಷರ ಸಾಹಿತ್ಯ ವೇದಿಕೆ ಹಾಗೂ ಬಂಡಾರು ಪ್ರಕಾಶನ ಇವರು ಈ ನವೆಂಬರ್ ತಿಂಗಳಲ್ಲಿ ಬಹಳ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆಗುವಲ್ಲಿ ಮಸ್ಕಿಯ ಅನೇಕ ಗೆಳೆಯರು, ಗುಂಡೂರಾವ್ ದೇಸಾಯಿ ಅವರು ಮುಂದಾಳತ್ವದಲ್ಲಿ ಸುಗರೇಶ್ ಅವರು ಹಾಗೂ ಅನೇಕ ಗೆಳೆಯರು ನಮ್ಮ ಜೊತೆ ಇದ್ದಾರೆ. ಅವರಿಗೆಲ್ಲ, ಅದರಲ್ಲೂ ಹೆಚ್ಚಾಗಿ ನಮ್ಮ ಮಕ್ಕಳ ಸಾಹಿತ್ಯದ ಒಂದು ಉಪನ್ಯಾಸವನ್ನ ಏರ್ಪಡಿಸಲಿಕ್ಕೆ ಅವಕಾಶ ಮಾಡಿದಂತ ಎಲ್ಲ ಸಂಘಟಕರಿಗೆ, ಕೇಳುಗರಿಗೆ ವಂದಿಸ್ತೇನೆ. ನಮ್ಮ ಜೊತೆಯಲ್ಲಿ ಕ್ರಿಯಾಶೀಲರಾದಂಥ ಶಿಕ್ಷಕರಾದಂಥ ರವಿರಾಜ್ ಸಾಗರ್ ಅವರು, ಬರಹಗಾರರು ಸೋಮು ಕುದ್ರೆಹಾಳ ಅವರು, ತ್ಯಾಗಿ ಅವರು, ಹಾಗೆ ಇವರೊಂದಿಗೆ ಇರುವಂತ ನಮ್ಮ ಹಿರಿಯರಾದಂಥ ಮಂಡಲಗಿರಿ ಪ್ರಸನ್ನ ಅವರು ಕೂಡ ನೆನಪಾಗ್ತದೆ. ಇವರನ್ನೆಲ್ಲ ಒಟ್ಟೊಟ್ಟಿಗೆ ಸೇರಿಸಿಕೊಂಡು ನಾವು ಇವತ್ತು ಇಲ್ಲಿ ನಿಮ್ಮ ಮುಂದೆ ಇದ್ದೇವೆ. ನಾನು ಇವತ್ತು ಕನ್ನಡದ ಮಕ್ಕಳ ಕಥೆಗಳಲ್ಲಿ ಹೊಸತು ಎನ್ನುವ ವಿಷಯವನ್ನ ನನಗೆ ಕೊಟ್ಟಿದ್ದಾರೆ. ಅದರ ಕುರಿತಾಗಿ ಕೆಲವು ನನಗೆ ತಿಳಿದ ಅನಿಸಿಕೆಗಳನ್ನ ತಮ್ಮ ಮುಂದೆ ಪ್ರೀತಿಯಿಂದ ಹಂಚಿಕೊಳ್ತಾ ಇದ್ದೇನೆ. ಈ ಮಕ್ಕಳ ಕಥೆಗಳಲ್ಲಿ ಹೊಸತು ಎನ್ನುವುದನ್ನ ಹೇಳುವುದಕ್ಕೆ ಮುಂಚೆ ಸ್ವಲ್ಪ
ನಮ್ಮ ಮಕ್ಕಳ ಸಾಹಿತ್ಯದ ಒಂದು ಹಿನ್ನೆಲೆಯನ್ನ ತಮ್ಮೊಂದಿಗೆ ಹೇಳಿಕೊಂಡು ಮುಂದೆ ಅದರ ಕುರಿತಾಗಿ ನನಗೆ ತಿಳಿದ ಸಂಗತಿಗಳನ್ನ ನಿಮ್ಮೊಡನೆ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಮ್ಮ ಕನ್ನಡದ ಮಕ್ಕಳ ಸಾಹಿತ್ಯದಲ್ಲಿ ನಾವು ಒಟ್ಟಾರೆ ನೋಡಿದರೆ ನಮಗೆ ಹೆಚ್ಚಿಗೆ ಕಾಣೋದು ಪದ್ಯಗಳು. ಗದ್ಯಗಳ ಪಾಲು ಕಡಿಮೆ ಅಂತಾನೆ ಅನಿಸ್ತದೆ. ಅಂದ್ರೆ ಹೆಚ್ಚಾಗಿ ಪದ್ಯಗಳನ್ನ ಬರೆದಿದ್ದಾರೆ. ಆ ಗದ್ಯಗಳನ್ನ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ನಮಗೆ ಕಾಣೋದು ಹೆಚ್ಚಾಗಿ ಜಾನಪದ ಮಾದರಿಯ ಕಥೆಗಳು, ಪಂಚತಂತ್ರದ ಮಾದರಿಯ ಕಥೆಗಳು, ಹಾಗೆ ನೀತಿ ಕಥೆಗಳು, ಪೌರಾಣಿಕ ಕಥೆಗಳು, ಅಕ್ಬರ್ ಬೀರ್ಬಲ್, ಹೀಗೆ ಅನೇಕ ಕಥೆಗಳ ರಾಶಿಯನ್ನ ನಾವು ನೋಡ್ತಾ ಇರ್ತೇವೆ. ಆದರೆ ಇತ್ತೀಚಿನ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳ ಸಾಹಿತ್ಯವು ಒಂದು ರೀತಿಯ ಹೊರಳಿಕೊಂಡು ಹೊಸತಕ್ಕೆ ತೆರೆದುಕೊಳ್ತಾ ಇರೋದು ನಮಗೆಲ್ಲ ತುಂಬಾ ಸಂಭ್ರಮದ ಸಂಗತಿ ಅಂತ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಮಕ್ಕಳು ಅಂದ ಕೂಡಲೇ ನಾವು ಪ್ರೀತಿ, ಅವರ ತುಂಟಾಟ, ಸಿಟ್ಟು, ಆಮೇಲೆ ಅವರು ಒಂದಾಗುವಿಕೆ, ಬೇರ್ಪಡುವಿಕೆ, ಅವರ ಮುಗ್ಧತೆ, ಹೀಗೆ ಅನೇಕ ಸಂಗತಿಗಳು ನಮ್ಮನ್ನ ಎಳ್ಕೊಂಡು ಹೋಗ್ತದೆ. ಈ ಸಂಗತಿಗಳನ್ನೆಲ್ಲ ನಾವು ಒಂದು ರೀತಿಯಲ್ಲಿ ಆಹ್ವಾನಿಸಿಕೊಂಡು ಪ್ರೀತಿಯಿಂದ ಗ್ರಹಿಸಿಕೊಂಡು ಮಕ್ಕಳಾಗಿ ಆಗಿ ಬರೆಯೋದು ಅಂತಂದ್ರೆ ಒಂದು ರೀತಿಯಲ್ಲಿ ಸವಾಲಿನ ಕೆಲಸ. ದೊಡ್ಡವರಿಗಾದ್ರೆ ಬರೆದು ಬಿಡ್ಬೋದು, ಹಾಗೆ ಸಣ್ಣವರಿಗೆ ಬರೆದ್ರೆ ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಿದೆ ಅಂತಾರೆ, ಇಲ್ಲದೆ ಇದ್ರೆ ಹಾಗೆ ತಿರಸ್ಕರಿಸಿ ಬಿಡ್ತಾರೆ ಅನ್ನುವ ಮಾತು ಇದೆ. ಅವರಿಗೆ ಅದು ಒಳಗೆ ಒಂದು ಹೊರಗೆ ಒಂದು ಅಂತ ಭಾವಗಳು ಅವರಲ್ಲಿ ಇಲ್ಲ. ಅದಕ್ಕಾಗಿ ಈ ಮಕ್ಕಳಿಗಾಗಿ ನಾವು ಬರೀತಾ ಇರ್ಬೇಕಾದ್ರೆ ಅದನ್ನ ಪ್ರೀತಿಯಿಂದ ಆಹ್ವಾನಿಸಿಕೊಂಡು, ಪ್ರೀತಿಯಿಂದ ಗ್ರಹಿಸಿಕೊಂಡು, ಅದು ಒಂದು ನಿಷ್ಠೆಯ ಕೆಲಸ ಅಂತ ಭಾವಿಸಿಕೊಂಡು, ಅದಕ್ಕೆ ಬಹಳ ಏಕಾಗ್ರತೆ ಬೇಕು ಅನ್ನೋದನ್ನ ಗಳಿಸ್ಕೊಂಡು, ಅದು ಸೃಜನಶೀಲತೆಯ ಒಂದು ಬಹುಮುಖ್ಯ ಭಾಗ ಅನ್ನೋದನ್ನ ನಾವು ತಿಳ್ಕೊಂಡು, ಒಂದು ಧ್ಯಾನ, ಒಂದು ತಪಸ್ಸು ಎನ್ನುವ ರೀತಿಯಲ್ಲಿ ನಾವು ಮಾಡಿಕೊಳ್ತಾ ಹೋಗ್ಬೇಕು, ಗ್ರಹಿಸ್ಬೇಕು, ಅಭ್ಯಸಿಸಬೇಕು, ಪ್ರೀತಿಸ್ಬೇಕು. ಹೀಗೆಲ್ಲ ಮಾಡಿದವಾಗ ಇದು ಒಂದು ರೀತಿಯ ಏನು ನಮಗೆ ಸಿದ್ಧಿ ಸಿಗ್ತದೆ. ಮಕ್ಕಳ ಲೋಕಕ್ಕೆ ನಾವು ಸುಲಭವಾಗಿ ಪ್ರವೇಶ ಪಡೆದು ಅವರು ಹೇಗೆ ಮಕ್ಕಳು ಅಷ್ಟು ಮಕ್ಕಳೇ ಅನ್ನುವ ರೀತಿಯಲ್ಲಿ ಬರೀತಾರೆ, ಅಥವಾ ಎಷ್ಟು ವಾಸ್ತವವಾಗಿದೆ ಅವರ ಸಂಗತಿಗಳು, ಮನೋವಿಜ್ಞಾನ ಹೇಗೆಲ್ಲ ಅಭ್ಯಾಸ ಮಾಡಿದ್ದಾರೆ, ಹೀಗೆಲ್ಲ ಅನ್ಕೊಳ್ಳುವ ಹಾಗೆ ನಮಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಬರೆದದ್ದು ಹೇಗಿದೆ ಅನ್ನೋದು ಕೂಡ ನಾವು ಒಂದು ರೀತಿ ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ನಾವು ಒಂದು ರೀತಿ ನಾವು ಬರೆದದ್ರಿಂದ ಹೊರಗೆ ನಿಂತು ಅದನ್ನ ಗಮನಿಸಬೇಕು. ಒಂದು ಮೌಲ್ಯಮಾಪಕರಾಗಿ ನಾವೇ ಗಮನಿಸಬೇಕು. ಆವಾಗ ನಮ್ಗೆ ನಾವು ಏನ್ ಬರಿತಾ ಇದ್ದೀವಿ ಅನ್ನೋದು ಸ್ವಲ್ಪ ಗ್ರಹಿಕೆಗೆ ಬರ್ತದೆ. ಅದು ಸುಲಭ ಅಲ್ಲ, ಪ್ರೀತಿಯಿಂದ ಅದು ಸಾಧ್ಯ ಆಗ್ತದೆ ಅನ್ನೋದನ್ನ ನಾನು ಅಂದ್ಕೊಂಡಿದ್ದೇನೆ. ನಾನು ಆಗಲೇ ಹೇಳಿದ ಹಾಗೆ ಕನ್ನಡದ ಕಥಾ ಜಗತ್ತು ಈ ಜಾನಪದ ಮಾದರಿಯ ಕಥೆಗಳಿಂದ ಅಥವಾ ಹಳೆಯ ಕಾಲದ ರಾಜ ರಾಣಿಯರ ಕಥೆಗಳಿಂದ ತುಂಬಿ ಹೋಗಿದೆ ಅಂತ ಹೇಳಿದ್ದೇನೆ. ಈ ಮಾದರಿಗಳಿಂದ ಇನ್ನೂ ಕೂಡ ಕೆಲವು ಗೆಳೆಯರು ಹೊರಗೆ ಬಂದಿಲ್ಲ, ಹೊರಗೆ ಬರ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ, ಹೊಸ ಕಾಲಕ್ಕೆ ತೆರೆದುಕೊಳ್ತಾ ಇದ್ದಾರೆ. ಬಹು ಹಿಂದೆ ಮೇವುಂಡಿ ಮಲ್ಲಾರಿ ಹೊಯ್ಸಳರಂತವರು ಕೂಡ ಅದಕ್ಕಿಂತ ವಿಭಿನ್ನವಾದ ಕಥೆಗಳನ್ನ ಬರ್ಕೊಬಂದ್ರು. ನಾವು ನೋಡ್ತೀವಿ ನಮ್ಮ ಮಕ್ಕಳ ಸಾಹಿತ್ಯದಲ್ಲಿ ನವೋದಯ ಕಾಲಘಟ್ಟದ ನಂತರ ಅನೇಕ ಮಕ್ಕಳ ಪ್ರೀತಿಯ, ಮಕ್ಕಳಿಗಾಗಿ ತಾವು ಮೀಸಲು ಅನ್ನುವ ರೀತಿಯಲ್ಲಿ
ದುಡಿದವರನ್ನ ನಾವು ಕಾಣ್ತೀವಿ. ಶಿಶು ಸಂಗಮೇಶ್ ಅವರಾಗಿರ್ಬೋದು, ಕಂಚಾಣಿ ಶರಣಪ್ಪ, ಹಮ ಪೂಜಾರಿ, ಕೆ ರಾಮೇಶ್ವರ್, ಹೀಗೆ ಅನೇಕ ಜನ ತಮ್ಮ ಸಂಘಟನೆ, ಚರ್ಚೆ, ಅದರ ಬಗ್ಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಪ್ರಕಟಣೆ ಮಾಡೋದು, ಹೀಗೆ ಅವಿರತವಾಗಿ ದುಡಿದಿದ್ದನ್ನ ನಾವು ಕಾಣ್ತೀವಿ. ಆದ್ರೆ ಸುಮಾರು 1970ರ ದಶಕದ ನಂತರ ಕನ್ನಡ ಮಕ್ಕಳ ಸಾಹಿತ್ಯ ಹೊಸತಕ್ಕೆ ಹೊರಳಿತು ಅಂತ ಹೇಳ್ತಾರೆ. ಅದ ಪದ್ಯ ಆಗಿರ್ಬೋದು, ಗದ್ಯ ಆಗಿರ್ಬೋದು. ಈ ಹೊರಳುವಿಕೆಯಲ್ಲಿ ನಾವು ಮುಖ್ಯವಾಗಿ ಈ HS ವೆಂಕಟೇಶ್ ಮೂರ್ತಿಯವರು ಅವರ ಗುಬ್ಬಿ ಪದ್ಯ, ಹೀಗೆ ಅನೇಕ ಗದ್ಯಗಳು ಇವೆಲ್ಲ ಬರ್ತಾವಾಗ, ಹಾಗೆ ನಾ ಡಿಸೋಜ ಅವರು, ಹಾಗೆ ನಮ್ಮ ಜಿಲ್ಲೆಯವರಾದ RV ಭಂಡಾರಿ ಅವರು, ಸುಮಿತ್ರೇಂದ್ರ ನಾಡಿಗ ಅವರು, KV ತಿರುಮಲೇಶ್ ಅವರು, ಆನಂದ್ ಪಾಟೀಲ್ ಅವರು, ನಾಗರಾಜ್ ಶೆಟ್ರು, ಹೀಗೆ ಅನೇಕ ಹಿರಿಯರನ್ನ ನಾವು ಗುರುತಿಸಬಹುದು. ಹೀಗೆ ಈ ಹೊಸತರಲ್ಲಿ ತಮ್ಮ ಪಾಲ್ಗೊಳ್ಳುವಿಕೆಯ ಮಾರ್ಗವನ್ನ ತೆರೆದವರಲ್ಲಿ ಅನೇಕರನ್ನು ಗುರುತಿಸಬಹುದು. ಇಲ್ಲಿ ನಾನು ಈಗ ಹೊಸತದ್ದು ಏನು ಹೇಗೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನಾನು ಕಥೆಗಳು, ಮಕ್ಕಳ ಕಥೆಗಳು ಅಂದರೆ ಕೇವಲ ಸಣ್ಣ ಕಥೆಗಳನ್ನ ಅಷ್ಟೇ ಅಲ್ಲದೆ ನೀಳ್ಗತೆ, ಅಂದ್ರೆ ಈಗ ಸಣ್ಣ ಸಣ್ಣ ಕಾದಂಬರಿಗಳು ಬರ್ತಾ ಇವೆ, ಒಂದು 100 ಪುಟದಷ್ಟು ಅಳತೆಯ ಇವು ಬರ್ತವೆ, ಅವುಗಳನ್ನು ಸೇರಿಸಿಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಈ ಕಾದಂಬರಿ ಕಥೆಗಳನ್ನು ಸೇರಿಸ್ಕೊಂಡ್ರೆ ಬಹು ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ಸೃಷ್ಟಿಯನ್ನ ಮಾಡಿದವರು ನಮ್ಮ ಸಮೀಪದ ಸಾಗರದವರಾದಂಥ ನಾ ಡಿಸೋಜ ಅವರು. ಡಿಸೋಜ ಅವರು ಹಳೆಯ ಕಾಲದಕ್ಕಿಂತ ಭಿನ್ನವಾದ ಅನೇಕ ವಾಸ್ತವ ಮಾದರಿಯ ಕಥೆಗಳನ್ನು, ಮಕ್ಕಳ ಸಾಹಸದ ಕಥೆಗಳನ್ನು, ಪರಿಸರ ಪ್ರೀತಿಯ ಕಥೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಹೀಗೆ ನಾ ಡಿಸೋಜ ಅವರು ಮುಖ್ಯವಾಗಿ ಮುಳುಗಡೆ ಊರಿಗೆ ಬಂದವರು ಅನ್ನುವ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಕೂಡ ಬಂದದ್ದು ನಮಗೆಲ್ಲ ಗೊತ್ತಿದೆ. ಹಾಗೆ ಕಾಡಾನೆಯ ಕೊಲೆ, ಹಕ್ಕಿಗೊಂದು ಗೂಡು, ಬೆಳಕಿನೊಡನೆ ಬಂತು ನೆನಪು, ನೇತ್ರಾಣಿಯ ಗುಡ್ಡಕ್ಕೆ ಯಾತ್ರೆ, ಹೀಗೆ ಅನೇಕ ಪುಸ್ತಕಗಳನ್ನ ಅವರು ಬರೆದರು. ಇವು ನಮ್ಮ ಸಾಂಪ್ರದಾಯಿಕ ಕಥೆಗಳಿಗಿಂತ ಭಿನ್ನವಾಗಿದ್ವು. ಹಾಗೆ ಇದೆ ಈಗ ಸುಮಾರು 25 ವರ್ಷಗಳ ಹಿಂದೆ ಆನಂದ್ ಪಾಟೀಲ್ರು ಸಂಧ್ಯಾ ಸಾಹಿತ್ಯ ವೇದಿಕೆಯನ್ನ ಹುಟ್ಟು ಹಾಕ್ತಾರೆ. ಆ ಸಂಧ್ಯಾ ಸಾಹಿತ್ಯ ವೇದಿಕೆಯಲ್ಲಿ ಆನಂದ ಪಾಟೀಲ್ರು, ಡಾಕ್ಟರ್ ಬಸುಬೇವನಗಿಡ ಅವರು, ಆಮೇಲೆ ಹಿರೇಮಠ ಅವರು, ಕುಕ್ಕುಂಡ ಅವರು, ಹೀಗೆ ಅವರ ಬಳಗದವರೆಲ್ಲ ಸೇರ್ಕೊಂಡು ಸುಮಾರು ದಕ್ಷಿಣ ಕನ್ನಡದ ಪುತ್ತೂರಿನಿಂದ ಹಿಡಿದು ಬೀದರ್, ಗುಲ್ಬರ್ಗ, ಅಲ್ಲಿಯವರೆಗೆ ರಾಜ್ಯಾದ್ಯಂತ ಅನೇಕ ಮಕ್ಕಳ ಸಾಹಿತ್ಯ ಮೇಲೆ ಚರ್ಚೆಗಳನ್ನು ಹುಟ್ಟಾಕ್ತಾರೆ ಮತ್ತು ಮಕ್ಕಳ ಸಾಹಿತ್ಯದ ಒಳಿತುಗಳನ್ನ ಹುಡುಕಿ ಅದರ ಬಗ್ಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಪಾಟೀಲ್ ಸರ್ ಅವರು ಸುಮಾರು ಕನ್ನಡ, ಇಂಗ್ಲಿಷು, ಹಿಂದಿ 3 ಭಾಷೆಗಳ ಮಕ್ಕಳ ಸಾಹಿತ್ಯವನ್ನ ಅಭ್ಯಾಸ ಮಾಡಿ ಅವರ ಪತ್ರಿಕೆಗಳ ಮೂಲಕ ಬರೀತಾರೆ. ಆಮೇಲೆ ನಾವು ಏನು ಹೇಳ್ತೇವೆ, ದೊಡ್ಡವರ ಸಾಹಿತ್ಯ ಮುಖ್ಯ ಧಾರೆ ಅಂತ ಹೇಳ್ತೀವಲ್ಲ, ಅಂತಹವರನ್ನು ಕೂಡ ತಮ್ಮೊಂದಿಗೆ ಕರ್ಕೊಂಡು ಬಂದು ಇದರ ಕಡೆಗೆ ಚರ್ಚೆಗೆ ಇದು ಮಾಡ್ತಾರೆ. ಈಗಲೂ ಕೂಡ ಅದು ಮುಂದುವರಿದಿದೆ. ಹೀಗೆ ಅಂದ್ರೆ ನಮಗೆ ಬರಿಬೇಕಾದ್ರೆ ಒಂದು ಹೊಸ ಮಾದರಿಗಳು ಬೇಕು. ಅಂದ್ರೆ ನಮ್ಮಲ್ಲಿ ಸೃಜನಶೀಲತೆ ಇದೆ, ಹುಟ್ಟಬೇಕಾದ್ರೆ ಕೂಡ ನಾವು ಬೇರೆ ಬೇರೆ ಎಲ್ಲ ಮಾದರಿಗಳನ್ನ ನೋಡ್ತಾ 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 ನಾವು ಒಂದು ಹೊಸತನ್ನ ಹುಟ್ಟಿಸ್ಲಿಕ್ಕೆ ಅಲ್ಲಿ ಅದು ಪೂರಕ ಆಗ್ತದೆ. ಮತ್ತೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬರಿಬೇಕಾದ್ರೆ ಒಂದು ನಾವು ಕಂಡುಕೊಂಡ ಅನುಭವಗಳಿಂದ ಜ್ಞಾನವನ್ನ ಪಡ್ಕೊಳ್ತೀವಿ, ಇನ್ನೊಂದು ಬೇರೆ ಯಾರೋ ಹೇಳಿದ್ದನ್ನು ಕೇಳ್ತು ಪಡ್ಕೊಳ್ತೀವಿ. ಹಾಗೆ ನಮ್ಮ ಓದಿನ ಮೂಲಕ ನಾವು ವಿಸ್ತರಿಸಿಕೊಳ್ತೀವಿ. ಈ ಓದು ಅನ್ನೋದು ಅದೇ ಮಕ್ಕಳ ಸಾಹಿತ್ಯನೇ ಆಗಿರ್ಬೇಕು, ಅದು
ದೊಡ್ಡವ್ರದೇ ಆಗಿರ್ಬೇಕು ಅಂತಲ್ಲ, ಎಲ್ಲವನ್ನೂ ನಾವು ಓದ್ಬೇಕು. ಆವಾಗ ಅದು ನಮಗೆ ಹೆಚ್ಚು ಇಂತಹ ಬರಹಗಳನ್ನ ಬರೀಲಿಕ್ಕೆ ಪೂರಕ ಆಗ್ತದೆ ಅಂತ. ಈ ಮಾತನ್ನು ಏಕೆ ಹೇಳ್ತೇನೆ, ಇಲ್ಲಿ ಸಂಧ್ಯಾ ಸಾಹಿತ್ಯ ವೇದಿಕೆಯನ್ನ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋದ ಕಾರಣ, ಯಾರು ಹೆಚ್ಚು ಇದರಲ್ಲ ಇಂತಹ ಚರ್ಚೆಗಳಲ್ಲಿ ನಾವೆಲ್ಲ ಭಾಗವಹಿಸ್ತೀವೋ ಅದರ ಮುಖಾಂತರ ಏನೇನೆಲ್ಲ ಜ್ಞಾನಗಳನ್ನ ಪಡ್ಕೊಳ್ತೀವೋ, ಹೊಸ ಅರಿವು ಏನೇನು ಬರ್ತಾ ಇದೆ ನಾವು ಓದ್ಕೊಳ್ತೀವೋ, ಆವಾಗ ನಮಗೆ ಒಂದಿಷ್ಟು ಬರೀಲಿಕ್ಕೂ ಪ್ರೇರಣೆ ಸಿಗ್ತದೆ. ನಾವು ಬರೆದದ್ದರಿಂದ ಖುಷಿ ಪಡ್ಲಿಕ್ಕೂ ಅವಕಾಶ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಅಂದ್ರೆ ಇದು ಒಂದೇ ಸಂಸ್ಥೆ ಅಂತಲ್ಲ, ಅನೇಕರು ಇಂತಹ ಶ್ರಮವನ್ನ ಮಾಡಿದ್ದಾರೆ. ನಮ್ಮ ಶಾಲಾ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ಇಂತಹ ಹೊಸ ಪ್ರಯೋಗಗಳನ್ನು ಮಾಡಿದ್ದಾರೆ, ಮಕ್ಕಳಿಂದ ಕಥೆಗಳನ್ನ ಬರೆಸಿದ್ದಾರೆ, ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ, ಚರ್ಚೆಗಳನ್ನು ಮಾಡಿದ್ದಾರೆ, ಆಮೇಲೆ ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ದಾರೆ. ಹೀಗೆ ನಿರಂತರವಾದ ಕ್ರಿಯೆಯ ಮೂಲಕ ನಮ್ಮಲ್ಲಿ ಈ ಹೊಸ ಅರಿವು ಬರಲಿಕ್ಕೆ ಕಾರಣ ಆಗಿರ್ಬಹುದು ಅಂತ ನನಗೆ ಅನಿಸ್ತದೆ. ನಾವು ಮೊದಲು ಏನ್ ಮಾಡಿದ್ವಿ, ಮಕ್ಕಳಿಗಾಗಿ ಬರೆಯೋದು ಅಂತಂದ್ರೆ ಅದಕ್ಕೊಂದು ಚೌಕಟ್ಟನ್ನ ಹಾಕೊಂಡಿದ್ವಿ. ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಕೂತು ಬಿಟ್ಟಿತ್ತು. ಅಂದ್ರೆ ಬೋಧನೆ ಮಾಡುವುದು, ಅವರಿಗೆ ಮಕ್ಕಳನ್ನ ಏನ್ ಮಾಡುದು, ಒಳ್ಳೆಯವರನ್ನಾಗಿ ಮಾಡ್ಲಿಕ್ಕೆ ಬೋಧನೆ ಮಾಡ್ಬೇಕು. ಆ ನೀತಿಗಳ ಕಟ್ಟನ್ನು ಕಟ್ಟಿ ಅವರಿಗೆ ಕೊಡೋದು, ನೀತಿಯನ್ನು ಹೇಳೋದು, ಆಮೇಲೆ ಕೆಲವು ವಿಷಯಗಳನ್ನ ಅವರಿಗೆ ಹೇಳುವಂತಿಲ್ಲ, ಸುಖ ಅಂತ್ಯ ಆಗ್ಬೇಕು. ಹೀಗೆಲ್ಲ ನಾವು ಏನ್ ಮಾಡ್ತಾ ಇದ್ವಿ, ಒಂದು ಚೌಕಟ್ಟನ್ನ ಹಾಕೊಂಡಿದ್ವಿ. ಹಾಗಾಗಿ ಆ ಚೌಕಟ್ಟಿನ ಒಳಗೆ ನಾವು ಕಥೆಗಳನ್ನ ಸೃಷ್ಟಿಸ್ತಾ ಹೋದ್ವಿ. ಆದ್ರೆ ಇತ್ತೀಚಿನ ಇದರಲ್ಲಿ ನಾವು ಸ್ವಲ್ಪ ಅದು ಒಂದು ಬರೆಯುವುದು ಒಂದು ನೈಸರ್ಗಿಕ ಕ್ರಿಯೆ, ನಾವು ನೈಸರ್ಗಿಕವಾಗಿ ಬರೆಯಬೇಕು ಅನ್ನುವ ಒಂದು ಭಾವ ಬೆಳೆದಿದೆ. ಹಾಗಾಗಿ ನಾವು ಸ್ವಲ್ಪ ಆ ಚೌಕಟ್ಟಿನಿಂದ ಮಕ್ಕಳ ಯಾವುದೇ ಸಾಹಿತ್ಯ ಆಗಿರ್ಬೋದು, ದೊಡ್ಡವ್ರ ಸಾಹಿತ್ಯ ಆಗಿರ್ಬೋದು, ಮಕ್ಕಳ ಸಾಹಿತ್ಯ ಆಗಿರ್ಬೋದು, ಅದು ಏನನ್ನ ನಾವು ಬೇಡ್ತೇವೆ ಅಂತಂದ್ರೆ ಸಮಾಜದ ಹಿತವನ್ನ ಬೇಡ್ತೀವಿ. ನಾವು ಆ ಸಮಾಜದ ಒಳಿತನ್ನ ಬೇಡ್ತೀವಿ. ಅದು ಮಾತ್ರ ನಮಗೆ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆವಾಗ ನಾವು ಅಂತಹದ್ದೇ ಸಾಹಿತ್ಯವನ್ನ ಬರಲಿಕ್ಕೆ ನಮ್ಗೆ ಪ್ರೇರಣೆ ಆಗ್ತದೆ. ಹಾಗಾಗಿ ಅಂತಹ ಚೌಕಟ್ಟಿನಿಂದ ನಾವು ಹೊರಗೆ ಬಂದ ಮೇಲೆ ಲೇಖಕನಿಗೆ ಏನಾಯ್ತು ಅಂದ್ರೆ, ಅವನ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ವಿಸ್ತೃತವಾದ ಮಾರ್ಗ ತೆರೆದುಕೊಂಡಿತು ಅಂತ ನನಗೆ ಅನಿಸ್ತದೆ. ಇದರಿಂದಾಗಿ ಕತೆಗಳ ಒಂದು ಇಂತೆ ಹೊರಗೆ ಹೋಗೋಂಗಿಲ್ಲ ಅಂದ್ರೆ ಒಂದು ರೀತಿಯ ಕಟ್ಟಾಕ್ದಂಗೆ ಆಗ್ತದೆ. ಚೌಕಟ್ಟು ಇಲ್ಲದೆ ವಿಸ್ತರಿಸಿಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಕತೆಗಳ ಕಲಾತ್ಮಕತೆ ಬೆಳೆಯಿತು. ಅಂದ್ರೆ ಕತೆಗಳು ನಿಜವಾಗಿ ಆಗಿವೆ ಅಥವಾ ಅಷ್ಟು ಚೆನ್ನಾಗಿದೆ ಅಥವಾ ನಮ್ಮ ಹೃದಯಕ್ಕೆ ಇಳೀತದೆ ಅನ್ನುವ ರೀತಿಯ ಕತೆಗಳನ್ನ ನಾವು ಬರಲಿಕ್ಕೆ ಸಾಧ್ಯ ಆಯ್ತು ಅಂತ ನನಗೆ ಅನಿಸ್ತಾ ಇದೆ. ಈ ಕಲಾತ್ಮಕತೆ ಸಾಧ್ಯ ಆಗಿದೆ. ಇದು ಇಂತಹ ಕತೆಗಳು ಹಾಗಾದರೆ ಏನು ಮಕ್ಕಳು ಹೇಗೆ ಸ್ವೀಕರಿಸ್ತಾ ಇದ್ದಾರೆ ಅದನ್ನು ಕೂಡ ನಾವು ನೋಡಿದ್ದೀವಿ. ನಾನು ಬಹಳ ವರ್ಷ ಶಿಕ್ಷಕನಾಗಿದ್ದು ನಮ್ಮ ಶಾಲೆಗಳಲ್ಲಿ ಪ್ರಯೋಗ ಮಾಡಿದ್ದೀನಿ. ಈಗ ಹೇಗೆ ಸೋಮು ಕುದುರೆಹಾಳ್ ಅವರೆಲ್ಲ ಪ್ರಯೋಗಗಳನ್ನ ಹೇಗೆ ಮಾಡ್ತಾ ಇದ್ದಾರೋ, ಗುಂಡೂರಾವ್ ಅವರು ಮಾಡ್ತಾ ಇದ್ದಾರೆ, ಹೀಗೆ ಅವರೆಲ್ಲ ಮಾಡಿದ ಹಾಗೆ ನಾನು ಪ್ರಯೋಗಗಳನ್ನ ಮಾಡಿದ್ದೀನಿ. ಇಂಥ ಪುಸ್ತಕಗಳನ್ನು ಓದಿದಾಗ, ನಾವು ಕಥೆಗಳನ್ನು ಓದಿದಾಗ, ಮತ್ತೆ ಸಂಧ್ಯಾ ಸಾಹಿತ್ಯ ವೇದಿಕೆ ವತಿಯಿಂದಲೂ ನಾವು ಮಕ್ಕಳಿಗೆ ಪುಸ್ತಕ ಕೊಟ್ಟು ಅವರ ಪ್ರತಿಕ್ರಿಯೆ ಹೀಗೆಲ್ಲ ಪಡ್ಕೊಂಡಿದ್ದೀವಿ. ಅವುಗಳನ್ನ ನಾವೆಲ್ಲ ಗ್ರಹಿಸಿದಾಗ ಮಕ್ಕಳು ಕೂಡ ಬಹಳ ಆಪ್ತವಾಗಿ ಇಂತಹ ಕಥೆಗಳನ್ನ ಓದ್ತಾರೆ, ಮತ್ತೆ ಅವರ ಸುತ್ತಲಿನ ಜಗತ್ತೇ ತೆರೆದುಕೊಳ್ಳುತ್ತದೆ ಅನ್ನೋದು ನಮ್ಗೆ ಕಂಡು ಬಂದಿದೆ. ಅಷ್ಟೇ ಅಲ್ಲ, ಇನ್ನೊಂದು ಏನು ಅಂತಂದ್ರೆ, ದೊಡ್ಡವರು ಸಹ ಓದ್ತಾ ಇದ್ದಾರೆ ಮಕ್ಕಳ ಸಾಹಿತ್ಯವನ್ನ. ಈಗ ದೊಡ್ಡವರು ಸಹ ಓದ್ತಾ ಇದ್ದಾರೆ, ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ನಾವು ಬಾಲ್ಯಕ್ಕೆ ಮರಳಿ ತುಂಬಾ ವಿಸ್ತರಿಸಿಕೊಂಡ್ವಿ ಅಂತ ಪ್ರತಿಕ್ರಿಯೆಗಳನ್ನ ಹೇಳ್ತಾ ಇದ್ದಾರೆ. ಇದು ಕೂಡ ನಮ್ಮ ಒಂದು ಖುಷಿಯ ಬೆಳವಣಿಗೆ ಅಂತ ನನಗೆ ಅನಿಸ್ತದೆ. ಇದರಲ್ಲಿ ನಾವು ಆಗ್ಲೇ ಹೇಳಿದ ಹಾಗೆ ಹೊಸತರಲ್ಲಿ
ಅಂದ್ರೆ ನೀತಿ ಹೇಳುವ ಇದರ ಉದ್ದೇಶವನ್ನ ನಾವು ಹೇಗೆ ಮೊದಲು ಇಟ್ಕೊಂಡಿದ್ವಿ, ಅದು ತಿಳುವಳಿಕೆ ಆಗಿ ಬದಲಾವಣೆ ಆಗಿದೆ ಅಂತ ಅನಿಸ್ತದೆ. ತಿಳುವಳಿಕೆ ಅಂತಂದ್ರೆ ನಾವು ಒಂದು ಕಥೆಯನ್ನು ಬರೆದ ನಂತರ ಈ ಕಥೆಯಲ್ಲಿ ಬರುವ ನೀತಿ ಏನೆಂದರೆ ಅಂತ ಕೊನೆಯಲ್ಲಿ ಹಾಕುವ ಇದನ್ನು ಮಾಡ್ತಾ ಇದ್ವಿ. ಅದಷ್ಟೇ ಅಲ್ಲ, ಕಥೆಯ ಓದಿದ ಹಾಗೆ ಅವರ ಮನಸ್ಸಿಗೆ ಇಳಿಬೇಕು ಮತ್ತು ಇದರಲ್ಲಿ ಯಾವುದು ಒಳಿತು ಅನ್ನೋದು ಅವರಿಗೆ ಅಂತರ್ಗತವಾಗಬೇಕು. ಈ ರೀತಿ ತಿಳುವಳಿಕೆ ಮೂಡಿಸುವಂತಹ ಉದ್ದೇಶವನ್ನ ನಾವು ಈಗ ಅಂದ್ರೆ ಬದಲಾಯಿಸಿಕೊಂಡಿದ್ದೇವೆ ಅಂತ ನನಗೆ ಅನಿಸ್ತದೆ. ನಾವು ಅನೇಕ ಇಂತಹ ಉದಾಹರಣೆಗಳನ್ನ ನೋಡಬಹುದು. ಆಮೇಲೆ ಈ ಕಥೆಗಳ ಮುಖಾಂತರ ಲೇಖಕರ ವಿಶಿಷ್ಟ ಮನೋಧರ್ಮವನ್ನ ನಾವು ಕಾಣ್ತಾ ಇದ್ದೀವಿ, ಅಥವಾ ಅವರ ಪರಿಸರವನ್ನ ನಾವು ಕಾಣ್ತಾ ಇದ್ದೀವಿ. ಅವರಿಗೆ ಏನು ಬರೆಯಬೇಕು ಅನ್ನುವ ತುಡಿತ ಇದೆ, ಯಾವುದನ್ನ ಅವರು ಹೇಳ್ಬೇಕು ಅಂತಕೊಂಡಿದ್ದಾರೆ ಅನ್ನೋದನ್ನ ಅವರು ಬಿಚ್ಚಿಡ್ತಾ ಇದ್ದಾರೆ. ನಾವು ಈಗ ಗಣೇಶ್ ನಾಡೋರ್ ಅವರನ್ನ ನಾವು ನೋಡಿದ್ರೆ, ಅವರು ಅಲ್ಲಿಯ ಕರಾವಳಿಯ ಪ್ರದೇಶದ ಜನಜೀವನವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮತ್ತೆ ಯಾರಿಗೆ ನೋವಾಗಿದೆ, ಈ ನಾವು ಏನು ವರ್ಗ ಅಂತ ಹೇಳ್ತೀವಿ ಅಂತ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಅವರ ಸಂಕಷ್ಟಗಳೇನು ಅನ್ನುವ ಅಂತ, ಅಥವಾ ವರ್ಣಗಳಿಂದ ಅನುಭವಿಸಿದಂತ ನೋವೇನು ಅನ್ನುವಂಥದ ಅನೇಕ ಸಂಗತಿಗಳನ್ನ ಗಣೇಶ್ ನಾಡೋರವರು ತಮ್ಮ ಕಾದಂಬರಿಗಳಲ್ಲಿ ಹೇಳಿದ್ದಾರೆ. ಅವರ ಕರಿಮುಖ ಇರ್ಬೋದು, ಹಾಗೆ ಅವರ ಪೂರ್ವಿ ಇರ್ಬೋದು, ಪುಟ್ಟ ಯಜಮಾನ ಇರ್ಬೋದು. ಹೀಗೆ ಈ ರೀತಿ ಅವರು ಕಥೆಗಳ ಮೂಲಕ ಸಂವೇದನೆಯನ್ನ ಹುಟ್ಟು ಹಾಕ್ತಾರೆ. ಹಾಗೆ ಇದು ನಾನು ತಗೊಂಡ್ರೆ, ನಾನು ಬರೆಯುವಾಗ ನನಗೆ ಏನಾಗ್ತದೆ, ಪರಿಸರ ಹೆಚ್ಚು ಪ್ರಭಾವವನ್ನ ಬೀರ್ತಾ ಇರ್ತದೆ. ಮಲೆನಾಡಿನ ಪರಿಸರ, ಇಲ್ಲಿಯ ಆಗು ಹೋಗುಗಳು, ಇಲ್ಲಿಯ ಮಕ್ಕಳ ಕಷ್ಟ, ಹೀಗೆ ಇಲ್ಲಿಯ ಪರಿಸರದ ಕಥೆಗಳನ್ನ ನಾನು ಹಸಿರೂರಿನ ಹುಡುಗ ಅನ್ನೋದನ್ನ ಈಗ 10 ವರ್ಷಗಳ ಹಿಂದೆ ಬರೆದೆ, ಹಾಗೂ ಈ ಕೆಳಗೆ ಬರೆದಿದ್ದೇನೆ. ಡಾಕ್ಟರ್ ಆನಂದ್ ಪಾಟೀಲ್ ಅವರು ಮಕ್ಕಳ ಮಧ್ಯಮ ವರ್ಗದ ಮಕ್ಕಳ ನೋವು ನಲಿವುಗಳನ್ನೆಲ್ಲ ಹೇಳ್ತಾರೆ. ಆಮೇಲೆ ಅವರು ಆಡು ಭಾಷೆಯನ್ನ ಉಪಯೋಗಿಸ್ತಾರೆ. ಹೆಚ್ಚು ಪ್ರಾದೇಶಿಕ ಭಾಷೆ, ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯ ಸಂಭಾಷಣೆಗಳನ್ನು ಬಹು ಆಪ್ತವಾಗುವಂತೆ ಅಲ್ಲಿ ಇಡ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ನಾವು ಬೇರೆ ಬೇರೆ ಇದನ್ನು ತಗೊಂಡ್ರೆ, ಅದೇ ವಿಜಯಶ್ರೀ ಹಾಲಾಡಿ ಅವರು ಜಂಬಿಕೊಳ್ಳಿ ಅನ್ನುವ ಜಂಬಿಕೊಳ್ಳಿ ಮತ್ತು ಪುಟ್ಟ ವಿಜಿ ಅನ್ನುವ ಇದನ್ನು ಬರೆದಿದ್ದಾರೆ. ಅದರಲ್ಲಿ ಅವರ ಬಾಲ್ಯದ ಸಂಗತಿಗಳನ್ನೇ ಅವರು ಬಿಚ್ಚಿಡ್ತಾ ಹೋಗೋದ್ರ ಜೊತೆಗೆ ಅಲ್ಲಿ ದಕ್ಷಿಣ ಕನ್ನಡದ ಪರಿಸರವನ್ನ ಕಟ್ಟಿಕೊಡ್ತಾರೆ. ಅಲ್ಲಿಯ ಬದುಕು ಆವಾಗ ಹೇಗಿತ್ತು ಅನ್ನೋದನ್ನ ನಮ್ಮ ಇವರಿಗೆ ಪರಿಚಯಿಸ್ತಾರೆ. ಅಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಕೂಡ ನಾವು ಕಥೆಗಳಾಗಿ ಏನಾಗ್ತದೆ, ರೂಪಿಸ್ತಾ ಆಗ್ತವೆ. ಇವರು ನಮ್ಮ ಶಿವಲಿಂಗಪ್ಪ ಹಂದಿಹಾಳ ಅವರು ಒಂದು ಕಥೆಯನ್ನ ಬರೀತಾರೆ. ಅದರಲ್ಲಿ ಒಂದು ತಂದೆ ತಾಯಿ ಇಲ್ಲದ ಅಂತ ಹುಡುಗ ಶಾಲೆಗೆ ಹೋಗುವ ಹಂಬಲಿಸುವ ಒಂದು ಸಂಗತಿ ಬರ್ತದೆ. ಅವನು ಅಲ್ಲಿ ಶಾಲೆಗೆ ಬಂದು ನಿಂತು 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 ಹೋಗ್ತಾ ಇರ್ತಾನೆ. ಮಕ್ಕಳೆಲ್ಲ ಅವನು ಬಟ್ಟೆ ತಗೊಳ್ಳಿಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಅದು ಯಾವುದು ನಿಜ ಆಗಿರೋದಿಲ್ಲ. ಅವನಿಗೆ ಅವನ ಮಾವ ಶಾಲೆಗೆ ಸೇರಿಸಿರೋದಿಲ್ಲ. ಅವನಿಗೆ ಶಾಲೆಗೆ ಸೇರ್ಬೇಕು ಅಂತ ಹಂಬಲ ಇರ್ತದೆ. ಅದನ್ನ ಒಬ್ಬ ಗ್ರಹಿಸುವಂತ ಒಳ್ಳೆಯ ಶಿಕ್ಷಕ ಅಲ್ಲಿ ಗ್ರಹಿಸ್ತಾರೆ ಮತ್ತು ಅವನನ್ನ ಶಾಲೆಗೆ ಸೇರಿಸ್ಕೊಳ್ತಾರೆ. ಹೀಗೆ ಆ ಶಾಲೆಗೆ ಸೇರಿಸುವ ಅಷ್ಟನ್ನ ನಾವು ಓದೋದ್ರೊಳಗೆ ಅದು ನಮ್ಮ ಹೃದಯಕ್ಕೆ ಇಳಿತದೆ. ಹಿಂದಿನ ಕಥೆಗಳಲ್ಲೆಲ್ಲ ನಾವು ಏನ್ ಮಾಡ್ತಿದ್ವಿ, ಅದು ಓದ್ಲಿಕ್ಕೆ ಪ್ರಾರಂಭಿಸಿಕೊಳ್ಳೆ ಇದು ಮುಕ್ತಾಯ ಹೇಗಾಗ್ತದೆ ಅನ್ನೋದು ನಮಗೆ ಗೊತ್ತಾಗ್ಬಿಡ್ತಿತ್ತು. ಆದ್ರೆ ಈ ಕಲಾತ್ಮಕ ಕಥೆಗಳಲ್ಲಿ ಆ ರೀತಿ ಇಲ್ಲ. ಅದು ಕೊನೆಯವರೆಗೂ ನಮ್ಗೆ ಕುತೂಹಲವನ್ನ
ಕಟ್ಟಿಕೊಡ್ತಾ ಹೋಗ್ತದೆ. ನಮ್ಮ ಇವರು ಬಸು ಬೇವಿನ ಗಿಡದ ಸರ್ ಅವರು ಬಹಳ ಉತ್ತಮವಾದ ಕಥೆಗಳನ್ನ ಬರೆದಿದ್ದಾರೆ. ಅವರ ಒಂದು ಕಥಾ ಸಂಕಲನ ಬೀಳದ ಗಡಿಯಾರ ಅಂತ ಇದೆ. ಹಾಗೆ ಅವರು ನಾಳೆಯ ಸೂರ್ಯ ಅನ್ನುವಂತ ಕಾದಂಬರಿಯನ್ನ ಬರೆದ್ರು. ಹಾಗೆ ಅಲ್ಲಿ ಸಣ್ಣ ವಿಷಯ, ಒಂದು ಅಲ್ಲಪ್ಪ ಅನ್ನುವ ಒಂದು ಕತೆ ಬರೆದಿದ್ದಾರೆ. ಅಲ್ಲಪ್ಪ ಅಂತಂದ್ರೆ ಅವನಿಗೆ ಒಂದು ಗ್ರಾಮೀಣ ಹೆಸರು ಅಲ್ಲಪ್ಪ ಅಂತ ಇಟ್ಟಿದ್ರು. ಅದರಿಂದ ಅವನಿಗೆ ಏನೆಲ್ಲ ನೋವಾಯ್ತು, ಆಮೇಲೆ ಅವನು ಪ್ರಬಂಧ ಸ್ಪರ್ಧೆಯಲ್ಲಿ ಜಯಿಸಿದ ಮೇಲೆ ಅವನಿಗೆ ಹೇಗೆ ಯಶಸ್ಸು ಸಿಕ್ತು ಅನ್ನೋದನ್ನ ಅವರು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಅನೇಕ ಜನ, ಉದಾಹರಣೆಗೆ ಮಾಧು ಪ್ರಸಾದ್ ಅವರು, ಮೈಸೂರಿನವರು, ಡಾಕ್ಟರ್ ಅವರು ಗೋಲಿ ಗಜ್ಜುಗದ ಹುಡುಗ ಮತ್ತು ತೊಟ್ಟಲು ಗೊಂಬೆ, ಒಬ್ಬ ತಿರಸ್ಕರಿಸಲ್ಪಟ್ಟ ಹುಟ್ಟಿನಿಂದ ಇದು ಮಾಡಲ್ಪಟ್ಟಂತ ಹುಡುಗನಿಗೆ ಹೇಗೆಲ್ಲ ಅವನು ಬದಲಾಗ್ತಾನೆ ಅನ್ನೋದನ್ನ ಬರೆದಿದ್ದಾರೆ. ಡಾಕ್ಟರ್ ಆರ್ ವಿ ಭಂಡಾರಿಯವರ ಯಶವಂತನ ಯಶೋಗೀತೆ, ಒಬ್ಬ ಬಡ ಹುಡುಗ ಹೇಗೆ ಯಶಸ್ಸನ್ನು ಪಡೆದ, ಆಮೇಲೆ ಚಿನ್ನದ ಹುಡುಗಿ ಚಿನ್ನಮ್ಮ, ಹೆಣ್ಣು ಮಕ್ಕಳ ಕಷ್ಟ, ಅವರ ಬಗ್ಗೆ ಏನು ನಾವು ಭಾವನೆಯನ್ನ ಇಟ್ಕೊಂಡಿದೆ, ಅವರ ಬಗ್ಗೆ ಕೆಲವು ಕಡೆ ತಿರಸ್ಕಾರ ಹೇಗೆಲ್ಲ ಬೆಳೀತದೆ ಅನ್ನೋದನ್ನೆಲ್ಲ ಕಟ್ಟಿಕೊಡ್ತಾರೆ. ಹಾಗೆ ನಮ್ಮ ವೈ ಜಿ ಭಗವತಿಯವರು ದೇವಮ್ಮನ ಲೋಟ ಅನ್ನುವ ಒಂದು ಉತ್ತಮವಾದ ಕಥೆಯನ್ನ ಬರೀತಾರೆ. ಗಿರೀಶ್ ಜಕಾಪುರೆ ಅವರು ಜುಗ್ನು ಅನ್ನುವ ಕಥೆಗಳಲ್ಲಿ, ಅಲ್ಲಿಯ ಚಿತ್ರಣ ಕಥಾ ಸಂಕಲನದಲ್ಲಿ ಅನೇಕ ಹೈಸ್ಕೂಲ್ ಮಕ್ಕಳು, ಪ್ರೌಢಶಾಲಾ ಮಕ್ಕಳೆಲ್ಲ ಓದಬಹುದಾದಂತ ಅನೇಕ ಕಥೆಗಳನ್ನ ಬರೀತಾರೆ. ಆಮೇಲೆ ಚಂದ್ರಕಾಂತ್ ಕರದಳ್ಳಿ ಅವರದ ಒಂದು ಪರಿಸರದ ಕಥೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ. ಹೀಗೆ ಅನೇಕ ಜನ, ಉದಾಹರಣೆಗೆ ನವೀನ್ ಐನಳ್ಳಿ ಅವರು ಒಂದು ಗೆಗ್ರಾನ್ ಅಂತ ಕಾದಂಬರಿಯನ್ನ ಬರೆದ್ರು. ಅದು ಫ್ಯಾಂಟಸಿಯ ಕಾದಂಬರಿ ಆಗಿತ್ತು. ಅದು ಕೂಡ ಒಂದು ರೀತಿಯ ಹೊಸತನ್ನ ನಮ್ಗೆ ತಂತು. ಹಾಗೆ ಅನೇಕರು ಈ ರೀತಿ ತೊಡಗಿಕೊಳ್ಳುವಿಕೆಯ ಮುಖಾಂತರ ಹೊಸದನ್ನ ಹುಟ್ಟು ಹಾಕ್ತಾ ಇದ್ದಾರೆ. ಒಂದು ರೀತಿ ಇದರಲ್ಲಿ ಬೇರೆ ಬೇರೆ ನಾವು ಮಕ್ಕಳ ಇದು ಬಾಲ್ಯ ಕಾರ್ಮಿಕ ಪದ್ಧತಿ ಅಂತ ಹೇಳ್ತೇವೆ, ಬಾಲ್ಯ ವಿವಾಹ ಅಂತ ಹೇಳ್ತೀವಿ, ಹೆಣ್ಣು ಮಕ್ಕಳ ಲಿಂಗ ತಾರತಮ್ಯ ಅಂತ ಹೇಳ್ತೀವಿ. ಹೀಗೆ ದೊಡ್ಡವರ ಕಥೆಗಳಲ್ಲಿ ಏನೆಲ್ಲ ಸಂವೇದನೆಗಳು ಬಂದಿದಾವೋ ಅಂತಹ ಸಂವೇದನೆಗಳು ಈಗ ಮಕ್ಕಳ ಕಥೆಗಳಲ್ಲಿಯೂ ಬಂದಿದೆ ಅನ್ನೋದನ್ನ ತುಂಬಾ ಖುಷಿ ಆಗ್ತದೆ. ಹಾಗೆ ಅನೇಕ ಜನ ಈಗ ಬರಿತಾ ಇರ್ಬೋದು. ನಮ್ಮ ಮಂಡಲಗಿರಿ ಪ್ರಸನ್ನ, ಲಲಿತಾ ಹೊಸಪೇಟಿ, ಆಮೇಲೆ ನಿರ್ಮಲಾ ಸುರತ್ಕಲ್, ಆಮೇಲೆ ಸೋಮು ಕುದುರೆಹಾಳ ಅವರು, ಹೀಗೆ ದೊಡ್ಡ ಪಟ್ಟಿ ಇದೆ. ಅವರು ಎಲ್ಲರೂ ಹೊಸತಕ್ಕೆ ತುಡಿತಾ ಇದ್ದಾರೆ. ಇನ್ನು ಹೊಸ ಇದನ್ನ ನಾವು ಕಾಣಬೇಕಾಗಿದೆ. ನಮ್ಮ ಸಾಹಿತ್ಯ ಸಮೃದ್ಧ ಆಗ್ಬೇಕಾಗಿದೆ. ಗಣಪತಿ ಬಾಳಾಗಿದ್ದೆ, ಧನಪಾಲ್ ನಾಗರಾಜಪ್ಪ, ಹೀಗೆ ತುಂಬಾ ಜನ ಇಲ್ಲಿ ಹೆಸರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಜನ ಬರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹೊಸತು ಬರಬೇಕು ಅನ್ನುವ ತುಡಿತ ಇದ್ದೇ ಇದೆ. ಹಾಗಾಗಿ ನಾವು ಮಕ್ಕಳ ಸಾಹಿತ್ಯದ ಬಗ್ಗೆ ಹೇಳಬೇಕಾದ್ರೆ ಎಷ್ಟೋ ಸಾರಿ ಏನೂ ಬಂದಿಲ್ಲ ಅನ್ನುವ ಭಾವ ಎಷ್ಟೋ ಸಾರಿ ಹೇಳ್ತಾ ಇರ್ತಾರೆ. ನಾವೆಲ್ಲ ಸೇರಿ ಎಲ್ಲರಿಗೂ ನಮ್ಮ ಪುಸ್ತಕಗಳು ಹೊಸದೇನು ಬಂದಿದೆ ಅದನ್ನ ಎತ್ತಿ ತೋರಿಸಬೇಕು ಮತ್ತು ಎಲ್ಲರಿಗೂ ತಲುಪಿಸುವಂತೆ ಮಾಡಬೇಕು. ಆ ಮೂಲಕ ಹಿರಿಯ ಸಾಹಿತಿಗಳಿಗಾಗಿರ್ಬೋದು ಎಲ್ಲರಿಗೂ ತಲುಪಿಸುವಂತೆ ಮಾಡುವ ಮೂಲಕ ಮತ್ತಷ್ಟು ಹೊಸತು ಬರಲಿಕ್ಕೆ ನಾವು ಮತ್ತೆ ನಮ್ಮ ಸಾಹಿತ್ಯ, ಕನ್ನಡದ ಸಾಹಿತ್ಯ ಮಕ್ಕಳಿಗೆ ವಿಸ್ತರಿಸಿಕೊಳ್ಳಿಕ್ಕೆ ಮತ್ತು ಅವರ ಖುಷಿಯನ್ನ ಹೆಚ್ಚಿಸ್ಲಿಕ್ಕೆ ಅದು ಪ್ರೇರಣೆ ಆಗ್ಬೇಕು ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲಾ ಸಂಗತಿಗಳನ್ನ ನನಗೆ
ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಭಂಡಾರ ಪ್ರಕಾಶನದವರಿಗೆ, ಸಾಹಿತ್ಯ ವೇದಿಕೆಯವರಿಗೆ ನಾನು ವಂದಿಸ್ತೇನೆ. ನನಗೆ ಈಗ ಎಲ್ಲಿ ಸ್ವಲ್ಪ ಗಮನಕ್ಕೆ ಬಂದ ಅನೇಕ ಇದನ್ನ ಹೇಳ್ಕೊಂಡಿದ್ದೇನೆ. ಸಮಯ ಅವಕಾಶದಲ್ಲಿ ಇನ್ನೂ ಅನೇಕ ಜನ ಈ ರೀತಿಯಲ್ಲಿ ತೊಡಗಿಕೊಂಡಿರಬಹುದು. ಅವರೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಮತ್ತೆ ಮತ್ತೆ ಇಂತಹ ಚರ್ಚೆಗಳನ್ನ ಹುಟ್ಟು ಹಾಕುವ ಮೂಲಕ ನಾವು ಎಲ್ಲ ಸೇರಿ ಮಕ್ಕಳ ಸಾಹಿತ್ಯದ ಇದನ್ನ ಹೆಚ್ಚಿಸೋಣ ಅನ್ನುವ ಮಾತನ್ನ ಹೇಳ್ಕೊಳ್ತಾ ಅವಕಾಶ ನೀಡಿದಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಹಲೋ ಸರ್, ರವಿ ಸರ್ ಕೇಳಿಸ್ತಿದೆ? ವಿಡಿಯೋ ಆನ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆ? ಕ್ಯಾಮ್ರಾ ಆನ್ ಮಾಡಿ. ಕ್ಯಾಮ್ರಾ ಆಫ್ ಇದೆ. ಇದುವರೆಗೆ ಅಲ್ವಾ ಸುದೀರ್ಘವಾಗಿ ನಮ್ಮ ಈವರೆಗಿನ ಮಕ್ಕಳ ಸಾಹಿತ್ಯ ಬೆಳವಣಿಗೆ ಮತ್ತು ಹಲವಾರು ನಮ್ಮ ರಾಜ್ಯದ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನ, ಮುಖ್ಯವಾಗಿ ನಮ್ಮ ಸಂಧ್ಯಾ ಸಾಹಿತ್ಯ ವೇದಿಕೆಯನ್ನು ಕೂಡ ಸ್ಮರಿಸಿದ್ದಾರೆ. ನಮ್ಮ ಹಿರಿಯರಾದ ಆನಂದ್ ಪಾಟೀಲ್ರು ನಮಗೆಲ್ಲ ಸಾಕಷ್ಟು ತಿಳಿವನ್ನು ನೀಡಿದಂಥವ್ರು, ನಮ್ಮ ಹಲವು ಚಟುವಟಿಕೆಗಳಿಗೆ ಜೊತೆಯಾದಂಥವ್ರು, ಅವ್ರನ್ನ ಸ್ಮರಿಸಿರೋದು ತುಂಬಾ ಒಳ್ಳೆಯ ಬೆಳವಣಿಗೆ. ಹಾಗೇನೆ ಇವಾಗ ನಮ್ಮ ಗುಂಡ್ರಾವ್ ಸರ್ ನೇತೃತ್ವದಲ್ಲಿ ಅಕ್ಷರ ಸಾಹಿತ್ಯ ವೇದಿಕೆ ಅದೇ ಮಾದರಿಯಲ್ಲಿ ಪಾಡುತ್ತಾ ಇದೆ. ನಮ್ಮ ಮಸ್ಕಿ ಬಳಗ ಒಂದು ಹೊಸ ರೆವಲ್ಯೂಷನ್ ಅನ್ನೇ ಶುರು ಮಾಡಿದೆ ಅನ್ಬೇಕು. ನಮ್ಮ ಸಾಕಷ್ಟು ಮಿತ್ರರು, ನಮ್ಮ ಗುಂಡ್ರಾವ್ ಸರ್ ಅವರ ನೇತೃತ್ವದ ಈ ಚಟುವಟಿಕೆ ಮುಂದಿನ ದಿನಗಳಲ್ಲಿ ಒಂದು ಆಯಾಮದಲ್ಲಿ ಮಕ್ಕಳ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋ ಭರವಸೆ ಕೂಡ ನಮಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮುಸ್ಕಿ ಬಳಗದಿಂದನೇ ಆರಂಭ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಈಗಾಗಲೇ ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ಟ್ರಸ್ಟ್ ಅಡಿಯಲ್ಲಿ ಸಾಹಿತ್ಯದ ಬೇರೆ ಬೇರೆ ಮಜಲುಗಳ ಒಂದು ತರಬೇತಿ ಅಥವಾ ಸಂವಾದ ನಡೀತಾ ಇದೆ. ನಮ್ಮ ಮುಸ್ಕಿ ಬಳಗದಿಂದ ಮಕ್ಕಳ ಸಾಹಿತ್ಯದ ಬೇರೆ ಬೇರೆ ಮಜಲುಗಳ ಬಗ್ಗೆ ಮಕ್ಕಳ ಸಾಹಿತ್ಯ ಸಂಭ್ರಮ ನಡೀಬೇಕು ಅನ್ನೋದು ನಮ್ಮ ಹಲವಾರು ವರ್ಷಗಳಿಂದ ನಮ್ಮ ಒಂದು ಚಿಂತನೆ ಆಗಿತ್ತು. ಅದಕ್ಕೀಗ ಈ ಅಕ್ಷರ ವೇದಿಕೆಯ ಮೂಲಕವಾಗಿ ಒಂದು ಚಾಲನೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಂಡೆ. ಹಾಗಾಗಿ ನಮ್ಮೆಲ್ಲ ಮಿತ್ರರು ಈ ಬಗ್ಗೆ ಒಂದ್ ಸ್ವಲ್ಪ ಯೋಚಿಸ್ಬೇಕು. ಮುಸ್ಕಿಯನ್ನ ಕೇಂದ್ರವಾಗಿ ಇಟ್ಕೊಂಡು ನಾವು ಮುಂದೊಂದು ದಿವಸ ಮಕ್ಕಳ ಸಾಹಿತ್ಯ ಸಂಭ್ರಮವನ್ನ ಖಂಡಿತವಾಗಿ ನಮ್ಮ ಕೆಲಸದ ನಡುವೆನೂ ಇದು ಮಾಡ್ಕೊಂಡು ಮಕ್ಕಳಿಗೆ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯ ಶಿಕ್ಷಕ ಮಿತ್ರರು ಆಗಿರ್ತಕ್ಕಂಥ ತಮ್ಮಣ್ಣ ಬೀಗಾರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಈಗ ಕಥೆಗಳನ್ನು ಹಂಚಿಕೊಳ್ಳಿದ್ದಾರೆ. ವೆಂಕಟೇಶ್ ಬಿಡುವಿಲ್ಲದ ಕೆಲಸಗಾರರು. ಒಂದ್ ಕಡೆ ಬ್ಲಾಗ್ ಬರೀತಾರೆ, ಒಂದ್ ಕಡೆ ಪತ್ರಿಕೆ ಮಾಡ್ತಾರೆ, ಒಂದ್ ಕಡೆ ನಮ್ಮಂತರ ಜೊತೆ ಕಾರ್ಯಕ್ರಮಗಳಿಗೆ ಬರ್ತಾರೆ. ನಮ್ಮ ಸಾಕಷ್ಟು ಚಟುವಟಿಕೆಗಳ ಜೊತೆ ರಾಯಚೂರಲ್ಲಿ ಜೊತೆ ಇದ್ದಂಥವ್ರು ನಮ್ಮ ವೆಂಕಟೇಶ್ ಚಾಗಿ ಅವರು ಅವರ ಒಂದು ಮಕ್ಕಳ ಕಥೆಯನ್ನ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೆಂಕಟೇಶ್ ಚಾಗಿ ಸರ್. ಸರ್ ನಮಸ್ಕಾರ. ಇದೀರಲ್ಲ? ಇದೆ ಸರ್. ನಮಸ್ಕಾರ ಸರ್. ತಮಗೆ ಈ ಆನ್ಲೈನ್ ವೇದಿಕೆಯನ್ನ ಅನುವು ಮಾಡಿಕೊಡ್ತಾ ಇದೀವಿ. ಓಕೆ, ಧನ್ಯವಾದಗಳು ಸರ್. ಎಲ್ಲ ಸಾಹಿತ್ಯ ವೇದಿಕೆಯ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. ಇಲ್ಲಿವರೆಗೆ ನಾವು ತಮ್ಮಣ್ಣ ಬಿಗಾರ್ ಸರ್ ಅವರ ಮಾತುಗಳನ್ನ ಕೇಳಿದ್ವಿ. ಬಹಳಷ್ಟು ವಿಷಯಗಳನ್ನ ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಕ್ಷರ ಸಾಹಿತ್ಯ ವೇದಿಕೆಯವರು ಬಹಳಷ್ಟು ಒಳ್ಳೆ ಉತ್ತಮವಾದಂತ ಒಂದು ಸಾಹಿತ್ಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅವರ ಕಾರ್ಯಕ್ರಮ ಈಗಲೇ ನಾನು ಬರೆದಂತ ಒಂದು ಮಕ್ಕಳ ಕಥೆಯನ್ನ ಓದೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಮಕ್ಕಳ ಕಥೆಯ ಒಂದು ಶೀರ್ಷಿಕೆ
ಬಸ್ಯ ಎಲ್ಲಿದೆಯಪ್ಪ ಅಂತ. ಈ ಕತೆ ಒಂದು ಏನು ಒಂದು ತರಗತಿಯಲ್ಲಿ ಹಿಂದಿನ ಅಂದ್ರೆ ಗಾಂಧಿ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಒಂದು ಮಗುವಿನ ಕುರಿತಾಗಿರ್ತಕ್ಕಂಥ ಒಂದು ಕತೆ. ಹಾಗೂ ಈ ಕಥೆಯಲ್ಲಿ ನಮ್ಮ ನೆಲದ ಭಾಷೆ ಅಂದ್ರೆ ನಾನು ಈ ಉತ್ತರ ಕರ್ನಾಟಕದ ಒಂದು ಭಾಷೆಯನ್ನ ಬೆಳೆಸಿ ಈ ಕಥೆಯನ್ನ ಬರೆದಿದ್ದೀನಿ. ಬಸ್ಯ ಎಲ್ಲಿದೆಯಪ್ಪ. ನಮ್ಮ ಬಸ್ಯ ಬಾಳ ಉಡಾಳ, ಆದ್ರೂ ಎಲ್ಲರಿಗೂ ಬೇಕಾದವ. ಯಾರು ಏನೇ ಕೆಲಸ ಹೇಳಲಿ ಚಾಚು ತಪ್ಪದ ಮಾಡವ. ಊರಾಗೆಲ್ಲ ನಮ್ಮ ಬಸ್ಯ ಅಂದ್ರ ಬಹಳ ಫೇಮಸ್. ಎಲ್ರೂ ಅವನ ಮ್ಯಾಲೆ ಜೋಕ್ ಮಾಡೋರ. ಆದ್ರೂ ಅವ ಬೇಜಾರು ಮಾಡ್ಕೊಳ್ಳವಲ್ಲ. ಚಿಕ್ಕವರಿಂದ ಹಿಡಿದು ವಯಸ್ಸಾದವರೊಂದಿಗೂ ಒಳ್ಳೆ ಬಾಂಧವ್ಯ ಇಟ್ಕೊಂಡವ. ಇವ ಊರಾನವರ ಹತ್ರ ಕೆಲಸ ಮಾಡೋದು ನೋಡಿ ಬಸ್ಯನ ಅಪ್ಪ ಅವ್ವಗ ಸಾಕಾಗಿ ಹೋಗಿತ್ತು. ಮನ್ಯಾಗ ದಿನ ಬಯಸ್ಕೋತಿದ್ದ. ಆದ್ರೂ ಅಪ್ಪ ಅವ್ವಗ ಬಸ್ಯ ಅಂದ್ರ ಬಹಳ ಪ್ರೀತಿ. ಒಂದಿನ ಅಪ್ಪ ಬೈದ ಅಂತ ಹುಣಸಿ ಮರದ ಮ್ಯಾಗ ಹೋಗಿ ಕೂತ್ಕೊಂಡಿದ್ದ. ಬಾರ್ಲೆ ಕೆಳಗ ಮಗನ ಅಂದ್ರು ಒಂದು ದಿನ ಪೂರ್ತಿ ಗಿಡದ ಮ್ಯಾಗ ಇದ್ದ. ಅವನ ಫೇವರೇಟ್ ಬೇಸನ್ ಹುಂಡಿ. ಅವ್ವ ಬೇಸನ್ ಉಂಡಿ ತಂದೀನಿ ಬಾರ್ಲೆ ಅಂದಾಗ ಮರದಿಂದ ಪಟಪಟ ಅಂತ ಕೆಳಗಿಳಿದು ಕೊಡುಬೇ ಲಗುನ ಅಂತ ಬೇಸನ್ ಹುಂಡಿ ಕಸ್ಕೊಂಡಿದ್ದ. ಶಾಲ್ಯಾಗೂ ಬಸ್ಯ ಅಂದ್ರೆ ಎಲ್ಲರಿಗೂ ಪಂಚಪ್ರಾಣ. ಉಡಾಳ್ತನ ಇದ್ರೂ ಶಾಲೆಯ ಮಾಸ್ತರ್ ಹೇಳಿದ ಕೆಲಸ ತಪ್ಪದಂಗ ಮಾಡ್ತಿದ್ದ. ಓದುದ್ರಾಗ ಬಾಳ ಡಲ್. ಓದಾಕ ಕುಂದುರ್ಲೆ ಅಂದ್ರ ಇನ್ನೊಬ್ಬರು ಓದೋದನ್ನ ಕೆಡ್ಸಾವ. ಏನಾದ್ರೂ ತರ್ಲೆ ಮಾತಾಡಿ ಯಾರೂ ಓದ್ಲಾರ್ದಂಗ ಮಾಡ್ತಿದ್ದ. ಇವನ ಕಿಡಿಗೇಡಿತನ ಕಂಡ ಮಾಸ್ತರು ಇವನನ್ನ ಸಪರೇಟ್ ಓದಕ್ಕೆ ಬಿಡ್ತಿದ್ರು. ಇಲ್ಲ ಅಂದ್ರೆ ಗಿಡಕ್ಕೆ ನೀರ್ ಬಿಡು ಹೋಗು ಅಂತ ಕಳಿಸ್ತಾ ಇದ್ರು. ಊರಾನ ಗದ್ಯಮ್ಮ ದೇವಿ ಜಾತ್ರೆ ಬಂತು ಅಂದ್ರ ಕಾಯಿ ಒಡೆಯೋ ಕೆಲಸ ಇವನಿಗ ಫಿಕ್ಸ್. ಹೀಗಿರುವಾಗ ಬಸ್ಯ ಈ ವರ್ಷ SSLC ಹೆಂಗೋ ಮಾಡಿ ಮಾಸ್ಟರ್ ಕೃಪಾ ಕಟಾಕ್ಷದಿಂದ 9ನೇ ತರಗತಿ ತನ ಪಾಸ್ ಆಗಿ SSLCಗೆ ಬಂದಾನ. ಆ ಊರಿನ ಶಾಲಿ ಫಲಿತಾಂಶ ಪ್ರತಿ ವರ್ಷ 100ಕ್ಕೆ 100 ಆಗ್ತಾ ಇತ್ತು. ಈ ವರ್ಷ ಬಸ್ಯ ಬಂದಾನಲ್ಲ, ಬಸ್ಯ ಫೇಲ್ ಆದ್ರ ಹೆಂಗಪ್ಪ ಅಂತ ಶಾಲಿ ಮಾಸ್ತರಿಗೆ ದಿಗಲಾತು. ಆದ್ರೂ ಹೆಂಗಾದ್ರೂ ಸರಿ ಬಸ್ಯಾನ ಓದಿಸಿ ಪಾಸ್ ಮಾಡಿಸ್ಲೇಬೇಕು ಅಂತ ಶಾಲಿ ಮಾಸ್ತರ್ ಎಲ್ಲರೂ ದೃಢ ಸಂಕಲ್ಪ ಮಾಡಿದ್ರು. ಮನ್ಯಾಗ ಅಪ್ಪ ಅವನು ಬಡವರು. SSLC ಪಾಸ್ ಆದ್ರ ಅವನಿಗೆ ಏನಾದ್ರೂ ನೌಕರಿ ಸಿಕ್ಕು ಚಲೋ ಆಗ್ತೈತಿ. ಇಲ್ಲ ಅಂದ್ರೆ ಹಿಂಗ ಉಡಾಳ್ತನ ಮಾಡ್ಕೋತ ಕಾಲ ಕಳಿತಾನ. ಹೊಲ ಮನಿ ಅಂದ್ರ ಬ್ಯಾಸರ. ಅದಕ್ಕ ಏನಾದ್ರೂ ಮಾಡಿ ಬಸ್ಯಾನ SSLC ಪಾಸ್ ಮಾಡಿಸ್ಬೇಕು ಅಂತ ಮನಸ್ಸು ಮಾಡಿದ್ರು. ಆಗಾಗ ಶಾಲೆ ಮಾಸ್ತರ್ನ ಭೇಟಿ ಆಗಿ ನಮ್ಮ ಬಸ್ಯ ಓದಾಕ ಏನ್ ಬೇಕು ಹೇಳ್ರಿ ಕೊಡಿಸ್ತೀವಿ, ನನ್ನ ಮಗ SSLC ಪಾಸ್ ಆಗ್ಬೇಕು ಅಂತ ಅಪ್ಪ ಅವ್ವ ಹೇಳ್ತಾ ಇದ್ರು. ಶಾಲಿ ಮಾಸ್ತರ್ ಪ್ರೀತಿಯ ಶಿಷ್ಯ ಬಸ್ಯ. ಅವನು ಪಾಸ್ ಮಾಡೇ ಮಾಡ್ತೇವಿ, ನೀವು ಚಿಂತೆ ಮಾಡಬೇಡಿ. ಆದ್ರೂ ಇವ ಮನ್ಯಾಗ ಕುಂತು ಓದಾವಲ್ಲ. ಮನ್ಯಾಗ ಓದುದಕ್ಕ ಜಬರ್ಸಿ ಹಚ್ಚಿದ್ರ ಓದೋ ತರ ನಾಟಕ ಮಾಡಿ ಅಪ್ಪ ಹೊರಗೆ ಹೋಗ್ತಿದ್ದಂಗ ಇವನು ಹೊರಗ ಓಡಿಬಿಡವ. ಅಪ್ಪನಿಂದ ಬಹಳ ಸಾರಿ ಬಡತ ತಿಂದಿದ್ದ. ಅವ್ವ ಮಾತ್ರ ಹೊಡಿಬ್ಯಾಡ್ರಿ ಮಗನ್ನ ಅಂತ ಕಣ್ಣೀರು ಹಾಕಿದ್ರು. ಓದ್ಲೆ ಮಗನ ಚಂದಾಗಿ ಅಂತ ತಾನೂ 2 ಏಟು ಹಾಕಿ ಊಟ ಮಾಡಿಸ್ತಿದ್ಲು. ಇವ ಬಾಳ ಕಿತಿಬಿ ಅದಾನ ಅಂತ ಗೆಳೆಯರು ಯಾರೂ ಓದೋ ಟೈಮ್ನ್ಯಾಗ ಇವನನ್ನ ತಮ್ಮ ಜೋಡಿ ಸೇರ್ಸ್ಕೋತಾ ಇದ್ದಿಲ್ಲ. ಆಟಕ್ಕ ಊರು ಕೇರಿ ತಿರ್ಗಾಕ ಮಾತ್ರ ಮನೆಗೆ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಆದ್ರ ಅವರಿಗೂ ಬಸ್ಯಾನ ಹೆಂಗಾದ್ರೂ ಮಾಡಿ ಪಾಸ್ ಮಾಡಿಸ್ಬೇಕು ಅಂತ ಅವಾಗ ಓದೋಕ ಕರ್ಕೊಂಡು ಹೋಗ್ತಾ ಇದ್ರು. ಇವ ಜೋಕ್ ಮಾಡೋದು ತರಲೆ ಮಾಡೋದು ನೋಡಿ ಬಸ್ಯಾ ನಿಮ್ಮವ್ವ ಬೇಸಿನ ಉಂಡಿ ಕೊಡ್ತಾಳಂತ ಹೋಗ್ಲೆ ಅಂತ ಅಂದ ಕೂಡ್ಲೆ ಮನೆಗೆ ಓಡಿ ಹೋಗವ. ಬಸ್ಯಾನ ಗೆಳೆಯರು ಮಲ್ಯ ಮತ್ತು ಸೋಮ್ಯ. ಬಸ್ಯಾಗ ಸಣ್ಣ ಪುಟ್ಟ ಪ್ರಶ್ನೋತ್ತರ ಹೇಳ್ಕೊಡ್ತಿದ್ರು. ಇಂಥವನ್ನ ಬಸ್ಯ ಮರಿತಿದ್ದಿಲ್ಲ. ಬಾಯ್ಪಾಠ ಮಾಡ್ಲೆ ಅಂದ್ರ ಮಾಡಿಬಿಡವ. ಎಲ್ಲರ ಬಾಯಲ್ಲೂ ಬಸ್ಯ ಎಲ್ಲಿದಿಲೆ ಓದಕ್ ಕುತ್ಕೋ ಬಾ ಅನ್ನೋದು ಮಾತು.
ಶಾಲಿ ಮಾಸ್ತರು ಬಹಳ ಕಷ್ಟಪಟ್ರು ಬಸ್ಯಾಗೋಸ್ಕರ. ಪ್ರತಿ ವರ್ಷ ಶಾಲಿ ರಿಸಲ್ಟ್ 100ಕ್ಕೆ 100 ಆಗಕತ್ತೈತಿ, ಬಸ್ಯಾನಿಂದ ಈ ಕ್ರೆಡಿಟ್ ಎಲ್ಲಿ ಹಾಳಾಗ್ತೈತಿ ಅಂತ ಶಾಲಿ ಮಾಸ್ತರ್ ಎಲ್ರೂ ಇವನಿಗೋಸ್ಕರ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ರು. ಆದ್ರೂ ಮಗ ತರಲೆ ಮಾಡೋದು ಬಿಡ್ತಿದ್ದಿಲ್ಲ. ಗಣಿತ ಮಾಸ್ತರ್ ಅಂತೂ ಈ ಪರಿ ಹೊಡಿತಿದ್ರಂದ್ರ ಅವರಿಗೆ ಮಾತ್ರ ಬಸ್ಯ ಹೆದರ್ತಿದ್ದ. ಸುಮ್ನ ಓದ್ಕೋತ ಕುತ್ಕೋತಿದ್ದ. ಬಸ್ಯಾಗ ಓದು ಸಾಕ ಹೋಗಿ ಇವನು ಜೊತೆ ಇರೋರಿಗೆಲ್ಲರಿಗೂ SSLC ಸಿಲೆಬಸ್ ABCD ತರ ಬಾಯ್ಪಾಟ್ ಆಗಿಬಿಟ್ಟಿತ್ತು. ಇವನ ಬಗ್ಗೆ ಎಲ್ರೂ ಕಾಳಜಿ ತಗೊಳ್ಳೋದು ನೋಡಿ ಊರಾನ ಜನರೆಲ್ಲ ಬಸ್ಯ ಈ ವರ್ಷ ಶಾಲೆಗೆ ಟಾಪ್ ಬರ್ತಾನ ಅಂತ ಮಾತಾಡ್ತಾ ಇದ್ರು. ಊರಾನ ಗೌಡ್ರಂತೂ ಬಸ್ಯ SSLC ಪಾಸ್ ಆದ್ರ ಚಲೋ ಸೈಕಲ್ ಕೊಡಿಸ್ತೀನಿ ಅಂತ ಆಸೆ ತೋರಿಸಿದ್ರು. ಪಕ್ಕದ ಮನೆ ಎಂಕಜ್ಜಿ ಬಸ್ಯ ಪಾಸ್ ಆದ್ರ ನಾನು ಅವನ ಮದುವೆ ಆಗ್ತೀನಿ ಅಂತ ಅಗಶಾಟಿ ಮಾಡ್ತಿದ್ಲು. ಅಂತೂ ಇಂತೂ ಪರೀಕ್ಷೆ ಬರೆದು ಬಂದ ಕೆಲ ದಿನಗಳ ನಂತರ ರಿಸಲ್ಟ್ ಬಂದೇ ಬಿಡ್ತು. ಊರಾನ್ ಜನಕ್ಕ, ಮಕ್ಕಳ ಅಪ್ಪ ಅವ್ಗ, ಶಾಲಿ ಮಾಸ್ತರಿಗೂ ಒಂದೇ ಟೆನ್ಷನ್, ಬಸ್ಯ ಪಾಸ್ ಆದ್ನ ಇಲ್ಲ. ದಾರಿಯಾಗ ಹೋಗುವಾಗ ಮಾಸ್ತರಿಗೆ ಊರಾನ್ ಜನ, ಸರ ಬಸ್ಯ ಏನಾದ್ರಿ ಅಂತ ಕೇಳ್ತಾ ಇದ್ರು. ಮಾಸ್ತರು ಮಾತ್ರ ಇನ್ನೂ ರಿಸಲ್ಟ್ ಕೈಗೆ ಬಂದಿಲ್ಲ, ಇರ್ರಿಯಪ್ಪ ಅಂತ ಉತ್ತರ ಕೊಟ್ಟು ಸಾಕಾಗಿತ್ತು. ಬಸ್ಯನ ಅಪ್ಪ ಅವ್ಗೂ ಬಹಳ ಟೆನ್ಷನ್ ಆಗಿತ್ತು. ಅಪ್ಪ ಮಾತ್ರ ಮಗನ ನೀ ಪಾಸ್ ಆಗ್ಲಿಲ್ಲ ಅಂದ್ರ ಕಾಲ್ ಮುರಿತೀನಿ ಅಂತ ಬಸ್ಯಾಗ ಆವಾಜ್ ಹಾಕಿದ್ದ. ಅವ್ವ ಬಸ್ಯ ಪಾಸ್ ಆಗ್ಲಿ ಅಂತ ಮನಿ ಜಗಲಿ ಮ್ಯಾಲಿನ ದೇವ್ರಿಗೆ ದೀಪ ಹಚ್ಚಿದ್ಲು. ಬಸ್ಯಾಗ ಮಾತ್ರ ಯಾವುದೇ ಟೆನ್ಷನ್ ಇರ್ಲಿಲ್ಲ. ಬೆಳಿಗ್ಗೆ ಎದ್ದು ಊರಾಗ ತಿರುಗಾಕ ಹೋದವ ಪತ್ತೇನೇ ಇಲ್ಲ. ಅಂತೂ ರಿಸಲ್ಟ್ ಮಾಸ್ತರ್ ಕೈಗೆ ಬಂದಿತ್ತು. ಎಲ್ಲರ ಮುಖದಾಗ ನಗು. ಶಾಲಿ ರಿಸಲ್ಟ್ 100ಕ್ಕೆ 100 ಆಗೈತಿ ಅಂದ್ರ ಬಸ್ಯಾನು ಪಾಸ್ ಆಗ್ಯಾನ. ಮಾಸ್ತರ್ ಎಲ್ಲರಿಗೂ ಖುಷಿಯೋ ಖುಷಿ. ಹೆಡ್ ಮಾಸ್ತರು ಸಿಹಿ ತರಿಸಿ ಎಲ್ಲರಿಗೂ ಹಂಚಿದ್ರು. ಮಾಸ್ತರು ಹುಡುಗರು ಎಲ್ಲರೂ ಸೇರಿ ಪಟಾಕಿ ಹೊಡೆದ್ರು. ಶಾಲಿ ರಿಸಲ್ಟ್ 100ಕ್ಕೆ 100 ಬಂದದಕ್ಕಲ್ಲ, ಬಸ್ಯ ಪಾಸ್ ಆಗಿದ್ದಕ್ಕ. ಹುಡುಗರು ಎಲ್ಲ ಖುಷಿಯಾಗಿ ತಮ್ಮ ರಿಸಲ್ಟ್ಗಿಂತ ಬಸ್ಯಾನ ರಿಸಲ್ಟ್ ಊರಾಗ ಹೇಳಾಕ ಓಡಿ ಹೋದ್ರು. ಅಂತೂ ಇಂತೂ ಬಸ್ಯ ಪಾಸಾದ. ಊರನ ಗೌಡ್ರು ಸೈಕಲ್ ಅಂಗಡಿ ಮಾಬು ಸಾಬ್ಗ ಒಂದು ಚಲೋ ಸೈಕಲ್ ಖರೀದಿ ಮಾಡೋಕ ಹೇಳಿದ್ರು. ಪಕ್ಕದ ಮನೆ ಎಂಕಜ್ಜಿನ ಮದುವೆ ಆಗಾಕ ಬಹಳ ಚಂದಾಗಿ ರೆಡಿ ಆದ್ಲು. ಎಲ್ರೂ ಎಂಕಜ್ಜಿನ ನಗಸಾಟಿ ಮಾಡೋರ. ಆದ್ರ ಬಸ್ಯ ಮಾತ್ರ ಎಲ್ಲೂ ಕಾಣವಲ್ಲ. ಬಸ್ಯ ಎಲ್ಲಿದೆಯಪ್ಪ ಅಂತ ಎಲ್ರೂ ಹುಡುಕೋಕ ಶುರು ಮಾಡಿದ್ರು. ಬಸ್ಯಾನ ಚಡ್ಡಿ ದೋಸ್ತರು ಎಲ್ಲಾ ಕಡೆ ಬಸ್ಯ ಎಲ್ಲಿದೆಯಪ್ಪ ಅಂತ ಹುಡುಕಾಟ ಪ್ರಾರಂಭ ಮಾಡಿದ್ರು. ತಮ್ಮ ಸೀಕ್ರೆಟ್ ಸ್ಥಳಗಳಿಗೆಲ್ಲ ಹೋಗಿ ಹುಡುಕಿದ್ರು ಬಸ್ಯ ಸಿಗ್ಲಿಲ್ಲ. ಈ ನನ್ನ ಮಗ ಎಲ್ಲಿ ಹೋದ ಅಂತ ಅಪ್ಪ ಖುಷಿಯಿಂದ ಹುಡುಕಾಟ ನಡೆಸಿದ. ಫೇಲ್ ಆಗಿನಿ ಅಂತ ಮತ್ತೇನಾದ್ರೂ ಕೆರೆ ಕಡೆ ಬಾವಿ ಕಡೆ ಏನಾದ್ರೂ ಹೋದ್ನಾ ಅಂತ ಎಲ್ಲರ ಮನದಾಗ ಸಣ್ಣ ವಿಚಾರ ಶುರುವಾತು. ಅವ್ವ ಅಂತೂ ಕೈಯಾಗ 4 ಬೇಸಿನ್ ಹುಂಡಿ ಹಿಡಿದು ಬಸ್ಯ ಎಲ್ಲಿದೆಯಪ್ಪ ಅಂತ ಹುಡುಕಾಟ ಶುರು ಮಾಡಿದ್ಲು. ಕೊನೆಗೂ ಬಸ್ಯ ತನ್ನ ಹಳೆ ಚಾಳಿ ಹಂಗ ಹುಣಸಿ ಗಿಡದ ಮೇಲೆ ಹೋಗಿ ಕುತ್ಕೊಂಡಿದ್ದ. ಅವ್ವ, ಬಸ್ಯ ಎಲ್ಲಿದೆಯಪ್ಪ, ನಿಂಗ ಬೇಸಿನ್ ಹುಂಡಿ ತಂದಿನಿ ಬಾಪ್ಪ ಅಂತ ಗಿಡದ ಹತ್ತಿರ ಬಂದಾಗ ಬಸ್ಯ ನಾನು ಇಲ್ಲಿದ್ದೀನಿ ಬೇ ಅಂತ ಸಣ್ಣ ದನಿಲೆ ಅಂದ. ಅವ್ವ ಖುಷಿಯಿಂದ, ಬಾರೋ ನನ್ನ ಮಗನ, ನೀ ಪರೀಕ್ಷೆದಾಗ ಪಾಸ್ ಆಗಿ ತಗೋ ಬೇಸಿನ್ ಹುಂಡಿ ಅಂತ ಅಂತಿದ್ದಂಗ ಸರಸರ ಅಂತ ಮರದಿಂದ ಕೆಳಗಿಳಿದು ಬೇಸಿನ್ ಹುಂಡಿ ಇಸ್ಕೊಂಡ. ಬಸ್ಯಾಗ ಪಾಸ್ ಆಗಿದ್ದು ಖುಷಿ ಇದ್ದಿಲ್ಲ, ಅವ ಬೇಸಿನ್ ಹುಂಡಿ ಕೊಟ್ಟಿದ್ದು ಖುಷಿ ಇತ್ತು. ಚಡ್ಡಿ ದೋಸ್ತರೆಲ್ಲ ಬಂದು, ಬಸ್ಯ ನೀ ಇಲ್ಲಿದೆ ಅನ್ಲೆ, ನೀ ಪಾಸ್ ಆಗಿಲ್ಲೇ ಅಂತ ಬಸ್ಯಾನ ಎತ್ತಿಕೊಂಡು ಕುಣಿದಾಡಿದ್ರು. ಬಸ್ಯ ಮಾತ್ರ ಅವ್ವ ಕೊಟ್ಟ ಬೇಸಿನ್ ಹುಂಡಿ ತಿಂತಾ ಇದ್ದ. ಅಂತೂ ಬಸ್ಯ ಜಸ್ಟ್ ಪಾಸ್ ಆದ್ರೂ ಬಸ್ಯನ ಫ್ಯಾನ್ಸ್ಗೆಲ್ಲ ಬಸ್ಯ ಫಸ್ಟ್ ರ್ಯಾಂಕ್. ಎಲ್ಲರಿಗೂ ಧನ್ಯವಾದಗಳು. ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಸರ್ ಸುಗುರೇಶ್ ಸರ್. ಧನ್ಯವಾದಗಳು ವೆಂಕಟೇಶ್ ಆಗಿ ಸರ್. ಇಲ್ಲಿವರೆಗೂ ನಿಮ್ಮ ಕಥಾ ಶೈಲಿ ಅತ್ಯುತ್ತಮವಾಗಿತ್ತು. ಈಗ ಮತ್ತೋರ್ವ ಮಕ್ಕಳ ಸಾಹಿತಿಗಳಾದ ಸೋಮು ಕುದ್ರಿಯಾಳ್ರವರಿಂದ ಕಥಾವಾಚನ.
ನಮಸ್ಕಾರ ಮಕ್ಕಳ ಸಾಹಿತ್ಯ ವೇದಿಕೆಗೆ, ಅಕ್ಷರ ಸಾಹಿತ್ಯ ವೇದಿಕೆಗೆ ಗುಂಡೂರಾವ್ ದೇಸಾಯಿ ಸರ್ಗೆ ನಮಸ್ಕಾರ. ಗೆಳೆಯ ಸುಗುರೇಶ್ ಹಿರೇಮಠ್ ಪರಿಚಯ ಮಾಡಿಕೊಟ್ಟಾರೆ ವಿರಾಯಸಾಗರ್. ಉಪನ್ಯಾಸ ನೀಡಿದ ತಮ್ಮಣ್ಣ ಬೀಗಾರ್ ಸರ್ ಅವ್ರಿಗೆ, ಕತೆ ಓದಿದ ಸಹ ಕತೆಗಾರ ಶಿಕ್ಷಕ ಮಿತ್ರ ವೆಂಕಟೇಶ್ ಚಾಗಿ ಅವ್ರಿಗೆ ಎಲ್ರಿಗೂ ನಮಸ್ಕಾರ. ಕಥೆಯನ್ನ ಕೇಳ್ತಿರ್ತಕ್ಕಂಥ ಆನ್ಲೈನ್ ವೀಕ್ಷಕರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಒಂದು ಮಕ್ಕಳ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಈ ಕಾಲದ ಮಕ್ಕಳಿಗೆ ಅವನ್ ಮನರಂಜನೆಗಾಗಿ ಹೇಳ್ಬೋದಾದಂತ ಕತೆ. ಕತೆ ಹೆಸರು ಅಪ್ಡೇಟೆಡ್ ಕಾಗಕ್ಕ ಗುಬ್ಬಕ್ಕ. ಇದೊಂದು ಜನಪದ ಕಥೆಯ ಹಿನ್ನೆಲೆ ಇರತಕ್ಕಂತ ಕತೆ. ನಮ್ಮ ಅಜ್ಜಿ ಹೆಚ್ಚು ಹೇಳ್ತಾ ಇದ್ದಂತ ಕತೆ, ಕೇಳಿ ಕೇಳಿ ಅದರ ಪರಿಣಾಮ ನನ್ನ ಮೇಲೆ ಬೀರಿದ್ದು. ಅದನ್ನ ಈ ಕಾಲಕ್ಕೆ ಹೇಗೆ ಹೇಳ್ಬೋದು, ಮಕ್ಕಳಿಗೆ ಅದನ್ನ ಹೇಗೆ ಒಂಚೂರು ಹಾಸ್ಯದ ಮೂಲಕ, ಮನೋರಂಜನೆಯ ಮೂಲಕ ಹೇಳ್ಬೇಕು ಅನ್ನುವ ಆಸೆಯಿಂದ ಬರೆದಂತ ಕತೆ ಇದು. ಸುರೇಶ್, ಏನೋ ಸಣ್ಣ ಡಿಸ್ಟರ್ಬೆನ್ಸ್ ಇದೆ. ಇಲ್ಲ, ನಿಮ್ ಮೈಕ್ ಏನೋ ಪ್ರಾಬ್ಲಮ್ ಇದೆ, ಕ್ಯಾಮ್ರಾ ಕಾಣಿಸ್ತಿಲ್ಲ. ನೀವು ಮಾತಾಡಿ. ರವಿ ಸರ್ ಮೈಕ್ ಆನ್ ಆಗಿತ್ತು ಅಷ್ಟೇ. ಹೌದಾ? ನಾನು ಮುಂದುವರಿಸಬಹುದಲ್ಲ? ಸುರೇಶ್, ಹಲೋ. ನಾನ್ ಮುಂದುವರಿಸಬಹುದಾ ಕತೆನ? ಓಕೆ, ಇವಾಗೇನು ತೊಂದರೆ ಇಲ್ಲ, ಕಥೆಯನ್ನು ಮುಂದುವರಿಸ್ತೀನಿ. ಅಜ್ಜಿ ಹೇಳ್ತಿದ್ದಂತ ಒಂದು ಜನಪದ ಕತೆ, ಕಾಗೆ ಮತ್ತು ಗುಬ್ಬಿಗೆ ಸಂಬಂಧಪಟ್ಟದ್ದು. ಆ ಕಾಗೆ ಇದು ಮಣ್ಣಿನ ಮನೆ, ಗುಬ್ಬಕ್ಕನದು ಗಚ್ಚಿನ ಮನೆ. ಮಕ್ಕಳೇ, ಈ ಕಥೆಯನ್ನ ನೀವು ಯಾರಾದ್ರೂ ಹಿರಿಯರ ಹತ್ರ ಹೇಳಿದ್ರೆ ಓಲ್ಡ್ ವರ್ಷನ್ ಅನ್ನ ನಿಮ್ಗೆ ಹೇಳ್ತಾರೆ. ನಾನೀಗ ಅಪ್ಡೇಟೆಡ್ ವರ್ಷನ್ ಅನ್ನ ನಿಮ್ಗೆ ಹೇಳ್ತೀನಿ. ಕತೆ ಹೆಸರು ಅಪ್ಡೇಟೆಡ್ ಕಾಗಕ್ಕ ಗುಬ್ಬಕ್ಕ. ಗುಬ್ಬಕ್ಕ ಮತ್ತು ಕಾಗಕ್ಕನಿಗೆ ಈ ಹಿಂದಿನಂತೆ ಈಗಲೂ ಮತ್ತೆ ಗಾಢವಾದ ಸ್ನೇಹ ಇತ್ತು. ಅದು ತುಂಬಾ ಬಾಂಧವ್ಯದಿಂದ ಕೂಡಿತ್ತು. ಈ ಒಂದು 21ನೇ ಶತಮಾನ, ಬದಲಾದ ಜಗತ್ತು, ನಮ್ಗೆಲ್ಲ ಗೊತ್ತಿರುವಂತೆ ಪ್ರತಿ ಊರಿನಲ್ಲೂ ಟವರ್ಗಳಿದಾವೆ, ಮೊಬೈಲ್ ಟವರ್ಗಳು. ಸೋಮು ಸರ್ ಮಾತಾಡಿ. ತಾಂತ್ರಿಕ ಕಾರಣದಿಂದಾಗಿ ಸೋಮು ಕುದ್ರೇಳವರ ಕನೆಕ್ಷನ್ ಕಟ್ ಆಗಿದೆ. ಇಲ್ಲಿವರೆಗೆ ಈ ಮಕ್ಕಳ ಸಾಹಿತ್ಯದ ಹಲವಾರು ವಿಚಾರಗಳನ್ನು ಹಂಚಿಕೊಂಡಂತ ತಮ್ಮಣ್ಣ ಬೀಗಾರ್ ಸರ್ ಹಾಗೂ ಕಥೆಯನ್ನು ವಾಚನ ಮಾಡಿದಂಥ ವೆಂಕಟೇಶ್ ಚಾಗಿ ಸರ್ ಹಾಗೂ ಸೋಮು ಕುದ್ರೇಳ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲಿದ್ದೇವೆ. ಸರ್ ಅವರಿಗೂ ಧನ್ಯವಾದಗಳು. ಸುರೇಶ್, ಏನೋ ತೊಂದರೆ ಆಯ್ತಾ? ನಿಮ್ ಕನೆಕ್ಷನ್ ಕಟ್ ಆಗಿತ್ತು, ನಾವು ಹೋದ್ರು ಅನ್ಕೊಂಡಿದ್ವಿ. ಮುಂದುವರಿಸ್ತೀರಾ? ನಾನು ಮುಂದುವರಿಸ್ತಿದ್ದೇನೆ ಕಥೆಯನ್ನ. ನಿಲ್ಸಿದ್ದೀನ, ಓದ್ತಾ ಇದ್ನಲ್ಲ, ನಾನು ಕಥೆ ಹೇಳ್ತಾ ಇದ್ದೆ. ಇಲ್ಲ, ನಮ್ಗೆಲ್ಲ ಕನೆಕ್ಷನ್ ಕಟ್ ಆಗಿತ್ತು. ಕಂಟಿನ್ಯೂ ಮಾಡಿ ಸರ್. ಓಕೆ, ನಾನು ಕತೆ ಮನೆ ಬಿದ್ದದ್ರಿಂದ ಡಿಸ್ಕನೆಕ್ಟ್ ಆಯ್ತು ಅನ್ಕೊಂಡು ಅಲ್ಲಿಂದ ಮುಂದುವರಿಸ್ತೀನಿ. ಜೋರಾಗಿ ಮಳೆ ಬಂತು, ಗಾಳಿ ಬೀಸ್ತು. ಗುಬ್ಬಕ್ಕನದು ಗಚ್ಚಿನ ಮನೆ, ಅಂದ್ರೆ ಗಟ್ಟಿಯಾದ ಮನೆ.
ಅದು ಬೀಳಿಲ್ಲ. ಗುಬ್ಬಕ್ಕ ಅನ್ನೋದು ಮಣ್ಣಿನ ಮನೆ, ಕಾಗಕ್ಕ ಅನ್ನೋದು ಮಣ್ಣಿನ ಮನೆ, ಅದು ಡೊಪ್ ಅಂತ ಮಳೆಗೆ ಬಿದ್ದ್ಬಿಡ್ತು. ಅದ್ರ ಜೊತೆಗೆ ಕಾಗಕ್ಕನ ಮನೆ ಮೇಲಿದ್ದ ಟವರ್ ಕೂಡ ಬಿತ್ತು. ಹೀಗಾಗಿ ನೆಟ್ವರ್ಕ್ ಸಮಸ್ಯೆ ಶುರುವಾಯ್ತು ಕಾಗಕ್ಕನಿಗೆ. ಕಾಗಕ್ಕನಿಗೆ ಒಂಚೂರು ಮೊಬೈಲ್ ಅನ್ನ ಹೆಚ್ಚು ಬಳಸೋ ಆಸಕ್ತಿ ಇತ್ತು. ಅದೇ ಸಂದರ್ಭಕ್ಕೆ ಗುಬ್ಬಕ್ಕನ್ ಮನೆಗೆ ಹೋಗ್ತಾಳೆ. ಗುಬ್ಬಕ್ಕನ್ ಮನೆಗೆ ಹೋಗಿ ಗುಬ್ಬಕ್ಕ ಗುಬ್ಬಕ್ಕ ಕದ ತೆಗಿ ಅಂತ ಕದವನ್ನ ತಡ್ತಾಳೆ. ಗುಬ್ಬಕ್ಕ ಏನ್ ಹೇಳ್ತಾಳೆ, ತಡಿಯವ, ನನ್ ಮಕ್ಕಳು ಆನ್ಲೈನ್ ಪಾಠ ಮಾಡ್ತಾ ಇದ್ದಾರೆ, ಆನ್ಲೈನ್ ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ಲು. ಕಾಗಕ್ಕನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಏನಾದ್ರೂ ಮಾಡಿ ಮೊಬೈಲನ್ನು ಬಳಸ್ಬೇಕು, ನೆಟ್ ಅನ್ನ ಕನೆಕ್ಷನ್ ಮಾಡ್ಕೋಬೇಕು. ಕಾತುರ ಎಷ್ಟೊತ್ತಿಗೆ ಯಾವಾಗ ಬೇಕಾ ಕದ ತೆಗಿತಾಳೆ ಅಂತ. ಮತ್ತೆ ಒಂದ್ ನಿಮಿಷ ಬಿಟ್ಟು ಮತ್ತೆ ಕದವನ್ನ ಬಡಿತಾಳೆ. ಕದ ಬಡ್ದು ಗುಬ್ಬಕ್ಕ ಗುಬ್ಬಕ್ಕ ಕದ ತೆಗಿ ಅಂತ ಹೇಳ್ತಾಳೆ. ಆಗ್ಲೂ ಗುಬ್ಬಕ್ಕ ಕದ ತೆಗಿಯಲ್ಲ. ತಡಿಯವ, ನನ್ ಗಂಡ ಆಫೀಸ್ ವರ್ಕ್ ಅಲ್ಲಿ ಆನ್ಲೈನ್ ವರ್ಕ್ ಮಾಡ್ತಾ ಇದ್ದಾನೆ, ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರು ಮಾಡ್ತಾ ಇದಾರೆ ನನ್ ಗಂಡ ಅಂತ ಹೇಳ್ತಾರೆ. ಕಾಗಕ್ಕನಿಗೆ ತಳಮಳ, ಚಡಪಡಿಕೆ, ಏನ್ ಮಾಡ್ಲಿ, ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳಿ, ನನ್ ನೋಡಿದ್ರೆ ಟವರ್ ಬಿದ್ದೋಯ್ತು, ಮೊಬೈಲ್ ಕನೆಕ್ಷನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಡಾಟಾ ಹೋಗ್ಬಿಟ್ಟಿದೆ ಅನ್ನೋ ಒಂದು ಒದ್ದಾಟ. ಮತ್ತೆ ಕದ ಬಡಿತಾಳೆ. ಗುಬ್ಬಕ್ಕ ಗುಬ್ಬಕ್ಕ ಕದ ತೆಗಿ ಅಂತ ಹೇಳ್ತಾಳೆ. ಗುಬ್ಬಕ್ಕನಿಗೂ ತಡಿಯವ, ನಂದೊಂದ್ ಆನ್ಲೈನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತಿರು ಅಂತ ಹೇಳ್ತಾಳೆ. ಆದ್ರೆ ಗುಬ್ಬಕ್ಕ ಮತ್ತು ಕಾಯಿಸ್ತಾಳೆ. ಕಾಗಕ್ಕನಿಗೆ ತಡೆಯಲು ಜೋರಾಗಿ ಕದ ತಟ್ಟಿ, ಗುಬ್ಬಕ್ಕ ಗುಬ್ಬಕ್ಕ ಕದ ತೆಗಿ, ಒಂದ್ ಸ್ವಲ್ಪ ನನಗೆ ಇಂಟರ್ನೆಟ್ ಅನ್ನ ಕನೆಕ್ಷನ್ ಮಾಡ್ಕೊಡು ಅಂತ ಹೇಳ್ತಾಳೆ. ಗುಬ್ಬಕ್ಕನ್ಗೆ ಕಾಗಕ್ಕನ್ ಸ್ವಲ್ಪ ಒಂಚೂರು ಸಂಕಟ ಅರ್ಥ ಆಯ್ತೇನೋ, ಬಂದ್ ಕದ ತೆಗಿತಾಳೆ. ಕದ ತೆಗಿದ ತಕ್ಷಣ ಕಾಗಕ್ಕ ಹೇಳ್ತಾಳೆ, ನೋಡವ್ವ, ನನ್ ಮನೆ ಬಿದ್ದೋಗ್ಬಿಡ್ತು, ಮಳೆಗೆ ಗಾಳಿಗೆ ಬಿದ್ದೋಗ್ಬಿಡ್ತು, ಒಂದ್ 10 ನಿಮಿಷ ನಿನ್ ವೈಫೈ ಪಾಸ್ವರ್ಡ್ ಕೊಡು, ನಾನು 5 ನಿಮಿಷ ನೆಟ್ ಕನೆಕ್ಟ್ ಮಾಡ್ಕೊಂತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನಾನು ನನ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಗುಬ್ಬಕ್ಕನಿಗೆ ಈ ಹಿಂದಿನ ಕತೆ ನೆನ್ಪಿತ್ತು. ಗುಬ್ಬಕ್ಕ ತನ್ನ ಹಿಂದಿನ ಓಲ್ಡ್ ವರ್ಷನ್ ಕಾಗಕ್ಕ ದುರುಪಯೋಗ ಪಡಿಸ್ಕೊಂತಾನೆ ನೆನ್ಪಿಟ್ಕೊಂಡಿತ್ತು. ಆದಷ್ಟು ಹುಷಾರಾಗಿ ಅದಕ್ಕೊಂದು ಲಿಮಿಟ್ ಅನ್ನ ಮಾಡಿ ಪಾಸ್ವರ್ಡ್ ಅನ್ನ ಕೊಟ್ಲು. ಕಾಗಕ್ಕನೋ ಕೇಳ್ತಿರೋ ಮೊದ್ಲೇ ಡಾಟಾ ಬಳಸೋದ್ರಲ್ಲಿ ಎಕ್ಸ್ಪರ್ಟ್. ವಿಡಿಯೋಗಳನ್ನ ನೋಡ್ತಾ ಇದ್ಲು, ತನ್ನ ಮಕ್ಕಳಿಗೆ ಪಾಠಗಳನ್ನ ಕೇಳಿಸ್ತಾ ಇದ್ಲು. ಹೀಗೆ ಮಾಡ್ತಾ ಇದ್ದಾಗ ಗುಬ್ಬಕ್ಕನಿಗೆ ಒಂದು ಡೌಟ್ ಬಂತು. ಗುಬ್ಬಕ್ಕ, ಬಹಳ ಹೊತ್ತಾಯ್ತು, ಇಷ್ಟೋ ತನಕ ಡಾಟಾ ಬಳಸ್ತಾ ಇದ್ಯಾ, ನಮ್ ಡಾಟಾ ಎಲ್ಲ ಖರ್ಚಾಗ್ಬಿಟ್ರೆ ನನ್ ಮಕ್ಳಿಗೆ ಬೇಕು, ಮಕ್ಳು ಪಾಠ ಕೇಳ್ಬೇಕು, ನನ್ ಗಂಡ ಆಫೀಸ್ ಕೆಲಸ ಮಾಡ್ತಾನೆ, ಆತನಿಗೆ ಇಂಟರ್ನೆಟ್ ಬೇಕು, ಡಾಟಾ ಬೇಕು, ನೀನೆಲ್ಲ ಬಳಸ್ಬೇಡ ಅಂತ. ಇಲ್ಲ ಗುಬ್ಬಕ್ಕ, ನಾನು ಅಷ್ಟೇನ್ ಬಳಸಲ್ಲ, ಸ್ವಲ್ಪ ಹೊತ್ತು ಬಳಸ್ತೀನಿ ಅಂತಂದು ಹೇಳ್ತಾಳೆ. ಕದ ಹಾಕೊಂಡ್ಬಿಡ್ತಾಳೆ ಕಾಗಕ್ಕ ಒಂದು ರೂಮ್ ಅಲ್ಲಿ ಹೋಗಿ. ಗುಬ್ಬಕ್ಕನಿಗೆ ಅನುಮಾನ, ಕಾಗಕ್ಕ ಕದ ಹಾಕೊಂಡ್ಲಂದ್ರೆ ಏನೋ ಮಾಡ್ತಾಳೆ, ಏನೋ ಕಿತಾಪತಿ ಮಾಡ್ತಾಳೆ, ನನ್ ಡಾಟಾ ಎಲ್ಲ ಬಳಸ್ಕೊಂಡ್ಬಿಡ್ತಾಳೆ ಅಂತ ಅನ್ಸಕ್ ಶುರುವಾಯ್ತು. ಹಾಗೆ ಕದದ ಹತ್ರ ನಿಂತ್ಕೊಂಡು, ಕಾಗಕ್ಕ ಮೊಬೈಲ್ ಬಂದ್ ಮಾಡಿದೆ, ಎಲ್ಲ ಆಫ್ ಆಯ್ತಾ, ಡಾಟಾ ಬಂದ್ ಮಾಡಿದೆ ಅಂತ ಕೇಳ್ತಾಳೆ. ಕಾಗಕ್ಕ ಹೇಳ್ತಾಳೆ, ಹೌದೌದು ಬಂದ್ ಮಾಡಿದೀನಿ ಅಂತ. ಆದ್ರೂ ಕದದ ಕೆಳಗಡೆ ಸಂಧಿಯಲ್ಲಿ ಮೊಬೈಲಿನ ಬೆಳಕ್ ಕಾಣಿಸ್ತಾ ಇರುತ್ತೆ. ಗುಬ್ಬಕ್ಕನಿಗೆ ಅನುಮಾನ, ಏನೋ ಬೆಳಕ್ ಕಾಣ್ತಾ ಇತ್ತಲ್ಲ ಕಾಗಕ್ಕ ಅಂತ ಕೇಳ್ತಾಳೆ. ಅವಾಗ ಕಾಗಕ್ಕ ಹೇಳ್ತಾಳೆ, ಇಲ್ಲ ನನ್ನ ಹತ್ರ ಒಂದ್ ಹಳೆ ಸಿಮ್ ಇತ್ತು, ಅದೇನಾದ್ರೂ ಬರುತ್ತೇನೋ, ನೆಟ್ವರ್ಕ್ ಕನೆಕ್ಷನ್ ಆಗುತ್ತೇನೋ ಅಂತ ಆ ಸಿಮ್ ಹಾಕಿದೀನಿ ಅಂತ ಹೇಳ್ತಾಳೆ. ಆದ್ರೆ ಬಳಸ್ತಾ ಇದ್ದಿದ್ದು ಗುಬ್ಬಕ್ಕನ ವೈಫೈ ಮೂಲಕನೇ, ನೆಟ್ ಮೂಲಕನೇ ಬಳಸ್ತಾ ಇದ್ದು. ಹೀಗೆ ಒಂದ್ ಅರ್ಧ ರಾತ್ರಿ ಕಳೆಯುತ್ತೆ. ಮತ್ತೆ ಬೆಳಕು ಹರಿಯುವಷ್ಟೊತ್ತಿಗೆ ಮತ್ತೆ ಬೆಳಕ ಕಾಗಕ್ಕ ಅವ್ರ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಅವಾಗ ಗುಬ್ಬಕ್ಕ ಕೇಳ್ತಾಳೆ, ಏನವ ಕಾಗಕ್ಕ, ರಾತ್ರಿ ಎಲ್ಲ ನೀನ್ ಡಾಟಾ ಬಳಸಿದ್ದೆ ಅಂತ ಅನ್ಸುತ್ತೆ, ನೀನ್ ಯಾವಾಗ ನೋಡಿದ್ರೆ ಹಿಂಗೆ, ಪ್ರತಿ ಸಲನು ಹಿಂಗೆ ಮಾಡ್ತೀಯ ನೋಡು ಅಂತ ಹೇಳ್ತಾಳೆ. ಅವಾಗ ಕಾಗಕ್ಕ ಕೇಳ್ತಾಳೆ, ಇಲ್ಲ ಹಂಗೇನಿಲ್ಲ ಗುಬ್ಬಕ್ಕ, ಈ ಸಲ ನಾನು ಅಂತರ ಮಾಡಿಲ್ಲ ಅಂತ ಹೇಳ್ತಾಳೆ. ಅವಾಗ ಗುಬ್ಬಕ್ಕನಿಗೆ ಮನ್ಸಲ್ಲಿದ್ದ ಅನುಮಾನ ಹೋಗೋದೇ ಇಲ್ಲ. ಏನೋ ಒಂಚೂರು ಮನ್ಸಲ್ಲಿ ಒಂದ್ ಸಣ್ಣ ಅನುಮಾನ ಇರುತ್ತಲ್ಲ, ಅದಕ್ಕೆ ತನ್ನ ಮೊಬೈಲ್ ಅನ್ನು ತಗೊಂಡು ಪಾಸ್ವರ್ಡ್ ಮೂಲಕ ಚೆಕ್ ಕೊಟ್ಟಿದ್ದಾನೆ ಡಾಟಾವನ್ನ ಚೆಕ್ ಮಾಡ್ತಾಳೆ. ಗುಬ್ಬಕ್ಕನ ಬುದ್ಧಿ ಕಾಗಕ್ಕನ ಬುದ್ಧಿ ಬದಲಾಗಿರಲ್ಲ. ಆ ದಿನದ ಡಾಟಾ ಎಲ್ಲ ಬಳಸಿ ಮರುದಿನ ಬೇಕಾಗಿದ್ದ ಡಾಟಾವನ್ನೆಲ್ಲ ಬಳಸ್ಕೊಂಡು ಕಾಗಕ್ಕ ಹೊರಟೋಗ್ಬಿಟ್ಟಿರ್ತಾಳೆ. ಈ ಕಥೆ ನಾನು ಈ ರೀತಿ ಒಂದು ತಿರುವನ್ನ ನೀಡಿ ಬರೆಯೋದಕ್ಕೆ ಕಾರಣ ಅಂದ್ರೆ, ನಿಮ್ಗೆ ಇದ್ರ ಓಲ್ಡ್ ವರ್ಷನ್ ಮಕ್ಕಳಿಗೆ ಗೊತ್ತಾದ್ರೆ ಹಿರಿಯರನ್ನ ಕೇಳಿ. ಅದ್ರಲ್ಲಿ ಏನಾಗಿದೆ, ಅದ್ರದ್ದು ಒಂಚೂರು ನಿಮಗೆ ಕಥೆಯನ್ನು ಹೇಳ್ತೀನಿ. ಮಣ್ಣಿನ ಮನೆ ಮತ್ತು ಗಚ್ಚಿನ ಮನೆ, ಆ ಎರಡು ಮನೆಗಳ ಮಳೆಗೆ ಬಿದ್ದಾಗ ಅಲ್ಲಿ ಗುಬ್ಬಕ್ಕ ಸಂಗ್ರಹಿಸಿದಂತ ದವಸ ಧಾನ್ಯಗಳನ್ನ ಕಾಗಕ್ಕ ಎಲ್ಲಾ ಖಾಲಿ ಮಾಡಿ ಹೋಗಿರ್ತಾಳೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನಾನು ಇಲ್ಲಿ ಡಾಟಾವನ್ನ ಖಾಲಿ ಮಾಡೋದಕ್ಕೆ ಸಂಬಂಧಿಸಿದಂತೆ ಕತೆ ಬರ್ತಿದ್ದೀನಿ. ಕಥೆಯನ್ನ ರಚನೆ ಮಾಡಿದ್ದೆ. ಇದು ಬಹಳ ದಿನಗಳ ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿತ್ತು. ನಿಮಗೆ ಕತೆ ಇಷ್ಟ ಆಗಿದೆ ಅನ್ಕೊಳ್ತೀನಿ.
ಕಥೆಯನ್ನು ಕೇಳೋದಕ್ಕೆ ತುಂಬಾ ಧನ್ಯವಾದ. ನಿಮ್ಗೆ ಕಥೆ ಇಷ್ಟ ಆಗಿದ್ರೆ ಒಂದಿಷ್ಟು ಸಂತೋಷ ಸಿಕ್ಕಿದೆ ಅಂತ ಭಾವಿಸ್ತಾ ಅಕ್ಷರ ಸಾಹಿತ್ಯ ವೇದಿಕೆಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಲೋ, ಕೇಳಿಸ್ತಾ ಇದೆಯಲ್ವಾ? ಇದುವರೆಗೆ ತಮ್ಮ ಒಂದು ವಿಶಿಷ್ಟ ಕಥೆಯನ್ನ ಹಂಚಿಕೊಂಡಿರ್ತಕ್ಕಂಥ ಮಿತ್ರರಾದ ಸೋಮು ಕುದಿರಾಳ್ ಅವರಿಗೆ ಧನ್ಯವಾದಗಳು. ಕ್ಷಮಿಸ್ಬೇಕು, ನಾನು ಊರಲ್ಲಿದ್ದೀನಿ, ಸ್ವಲ್ಪ ನೆಟ್ವರ್ಕ್ ಲೋ ಇದೆ ಇಲ್ಲಿ, ಹಾಗಾಗಿ ಮಧ್ಯ ನನಗೆ ವೆಲ್ಕಮ್ ಮಾಡೋಕ್ಕಾಗ್ಲಿಲ್ಲ. ಕಥೆಯನ್ನ ಪೂರ್ಣಗೊಳಿಸಿರ್ತಕ್ಕಂಥ ನಮ್ಮ ವೆಂಕಟೇಶ್ ಚಾಗಿ ಸರ್ ಅವರಿಗೂ, ಇದುವರೆಗೆ ಈಗ ತಾನೇ ಕಥೆಯನ್ನು ಹಂಚಿಕೊಂಡಿರ್ತಕ್ಕಂಥ ಅಪ್ಡೇಟ್ ಕಾಗಕ್ಕ ಕಥೆಯನ್ನು ತುಂಬ ವಿಶಿಷ್ಟವಾಗಿ ವಿಶಿಷ್ಟ ವಸ್ತುವಿನೊಂದಿಗೆ ನಿರೂಪಿಸಿದ್ದಾರೆ ಮಿತ್ರರಾದ ಸೋಮು ಕುದಿರಾಳ್ ಅವರು. ಅವ್ರಿಗೂ ಕೂಡ ನಮ್ಮ ಅಕ್ಷರ ಸಾಹಿತ್ಯ ವೇದಿಕೆ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ, ವಂದಿಸ್ತೇನೆ. ಇದುವರೆಗೆ ಟೆಕ್ನಿಕಲ್ ಸಪೋರ್ಟ್ ಆಗಿ ನಮ್ಮ ಸುಗರೇಶ್ ಅವರು ದೊಡ್ಡ ಜವಾಬ್ದಾರಿ ಹೊಂದ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮೆಲ್ಲ ಸಾಹಿತ್ಯ ಮಿತ್ರರ ಪರವಾಗಿ, ಅಕ್ಷರ ವೇದಿಕೆಯ ಪರವಾಗಿ ನಾನು ವಂದಿಸ್ತೇನೆ. ಸುದೀರ್ಘವಾಗಿ ಸುಮಾರು 1 ತಾಸು, ನಮ್ಮ ಡ್ಯೂರೇಷನ್ ಇದ್ದು 40 ನಿಮಿಷ, ಸುಮಾರು ಈಗ 1 ತಾಸು ಕಾರ್ಯಕ್ರಮ ನಡೆದಿದೆ. ಎಲ್ಲರೂ ಮಕ್ಕಳ ಸಾಹಿತ್ಯ ಹಂಚಿಕೊಂಡಿದ್ದೇವೆ. ನಮ್ಮ ಈ ಒಂದು ಅವಧಿಯನ್ನ ತುಂಬಾ ರಚನಾತ್ಮಕವಾಗಿ ಕಳೆದಿದ್ದೇವೆ. ಈ ಒಂದು ಮುಖ್ಯ ಸಂಗತಿ ಘಟಿಸಲಿಕ್ಕೆ ಕಾರಣವಾದ ರೂವಾರಿಗಳಾದ ಗುಂಡ್ರಾವ್ ಸರ್ ಅವರಿಗೂ ಕೂಡ ನಾನು ವಂದಿಸ್ತೇನೆ. ಮುಖ್ಯವಾಗಿ ತಮ್ಮಣ್ಣ ಬಿಗಾರ್ ಸರ್ ಒಂದು ಮಾತನ್ನು ಹೇಳಿದರು, ಮಕ್ಕಳ ಸಾಹಿತ್ಯ ಅದೇ ಹಳೆಯ ಸಿದ್ಧ ಮಾದರಿಯಲ್ಲೇ ಸುತ್ತಾ ಇದೆ, ಹೊಸ ಮಜಲಿಗೆ ಹೊಸ ತಲೆಮಾರು ಸಿದ್ಧರಾಗಬೇಕಾಗಿದೆ. ಈ ಬಗ್ಗೆ ನಾವೆಲ್ಲ ಇನ್ನಷ್ಟು ಮುಖಾಮುಖಿಯಾಗಿ ಚರ್ಚಿಸಬೇಕಾಗಿದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮಕ್ಕಳ ಸಾಹಿತ್ಯ ಸಂಭ್ರಮ ಟ್ರಸ್ಟ್ ಮಾದರಿಯಲ್ಲಿ ಒಂದು ನಡಿಬೇಕಾಗಿದೆ. ಆ ಬಗ್ಗೆ ನಮ್ಮೆಲ್ಲ ಮಿತ್ರರು ಒಂದ್ಸರಿ ಯೋಚಿಸಿ, ಒಂದ್ಸರಿ ಕೂತ್ಕೊಂಡು ನಾವು ಮುಸ್ಕಿಯನ್ನೇ ಕೇಂದ್ರವಾಗಿಸ್ಕೊಂಡು ಚರ್ಚೆ ಮಾಡೋಣಂತೆ. ಈವರೆಗೆ ಹಂಚಿಕೊಂಡಿರ್ತಕ್ಕಂಥ, ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನಾನು ಕೊನೆಯದಾಗಿ ಮತ್ತೊಮ್ಮೆ ವಂದಿಸ್ತಾ ನನ್ನ ಈ ನಿರ್ವಹಣಾ ಜವಾಬ್ದಾರಿಯಿಂದ ಪೂರ್ಣವಿರಾಮ ಹಾಕ್ತಾ ಇದ್ದೀನಿ. ನಮಸ್ಕಾರ. ನಿಜ ರವಿ ಸರ್, ತುಂಬಾ ಒತ್ತಡ ಬರ್ತಿದೆ. ಒಂದು ಸಂಭ್ರಮದ ರೀತಿಯಲ್ಲಿ ಅಕ್ಷರ ಸಾಹಿತ್ಯ ವೇದಿಕೆ ಸಂಭ್ರಮ ಕಾರ್ಯಕ್ರಮವನ್ನು ಮಸ್ಕೆಲೆ ಮಾಡಬೇಕು, ಇಂಥ ಅನೇಕ ವಿಚಾರಗಳನ್ನ ಹಂಚ್ಕೋಬೇಕು ಮುಖಾಮುಖಿಯಾಗಿ ಎನ್ನುವ ಒತ್ತಡ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ನಾವು ಹಿರಿಯರಿಗೆ ಆ ಒತ್ತಡವನ್ನು ನಾವು ಇನ್ನಷ್ಟು ಅವ್ರ ಹೆಗಲ ಮೇಲೆ ಹಾಕೋಣ. ಮಸ್ಕಿ ಸರ್ ಅವ್ರಿಗೆ, ಮಾತೇಶ್ ಮಸ್ಕಿ ಸರ್ ಅವ್ರಿಗೆ, ಮತ್ತೆ ನಮ್ಮ ಗುಂಡ್ರಾವ್ ಸರ್ ಅವ್ರಿಗೆ ಹಾಕೋಣ. ನಾವೆಲ್ಲರೂ ಅವರಿಗೆ ಹೆಗಲಾಗಿ ಸಾಥ್ ಕೊಡೋಣ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂತು. ಹಿರಿಯರಾದ ತಮ್ಮಣ್ಣ ಬಿಗಾರ್ ಸರ್ ಅವ್ರಿಗೂ ಹಾಗೂ ವೆಂಕಟೇಶ್ ಆಗಿ, ಸೋಮು ಕುದ್ರಾಳ್ ಸರ್ ಅವ್ರಿಗೂ ಹಾಗೂ ನಿರೂಪಣೆ ಮಾಡಿದಂತ ತಮಗೂ ಕೂಡ ತುಂಬ ಧನ್ಯವಾದಗಳು ಎಲ್ಲರಿಗೂ. ಓಕೆ, ಶುಭರಾತ್ರಿ.